ನೋಡಿ ತುಂಬಾ ಜನ ಮಕ್ಕಳು ಈ ರೀತಿ ಕೋಲ್ಡ್ ಇಂದ ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಮ್ಯಾಮ್, ನಮ್ಮ ವ್ಯೂವರ್ಸ್ ಕೆಲವೊಂದು ಕ್ವೆಶ್ಚನ್ಸ್ ನ ಕೇಳಿದ್ದಾರೆ. ಅಂದ್ರೆ ಹೈ ರಿಸ್ಕ್ ಇರೋ ಮಕ್ಕಳು ಅಂದ್ರೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಈ ತರ ಕೊಡಿಸ್ತೀವಿ. ಎಲ್ಲೆಲ್ಲ ಟಚ್ ಮಾಡಿದ್ರು ಶಾಕ್ ಹೊಡೆಯೋದು. ಈ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಡೆತ್ ಆಗುತ್ತೆ, ಇಲ್ಲ ಅಂತಂದ್ರೆ ಏನಾದ್ರು ಪರ್ಮನೆಂಟ್ ಸೀಕ್ವೆಲ್ ತರ ಆಗುತ್ತೆ. ಸೊ ಪ್ರೊಟೆಕ್ಷನ್ 95 to 96% ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಚಿನಿಮಾಗೆ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಈಗ 7 o'clock ಆಗಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಏನು ಗೊತ್ತಾ, ಫಸ್ಟ್ ಬಂದು ಬಾಲ್ಕನಿಯಲ್ಲಿ ಒಂದ್ಸಲ ಎಲ್ಲ ಗಿಡಗಳನ್ನ ನೋಡ್ತೀನಿ. ಏಕೆಂದರೆ ಹೊಸ ಹೊಸ ಹೂಗಳೆಲ್ಲ ಬಂದಿರುತ್ತೆ, ಜೊತೆಗೆ ಎಳೆ ಬಿಸಿಲಿರುತ್ತಲ್ವ, ಅದರಲ್ಲಿ ಒಂದು 10 ನಿಮಿಷ ಕುತ್ಕೊಂಡ್ರೆ ಅಂತೂ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ಸಂಜೆ ಟೈಮ್ನಲ್ಲಿ ಮಕ್ಕಳು ಇಲ್ಲಿ ತುಂಬ ಹೊತ್ತು ಸಮಯ ಕಳೀತಾರೆ, ಹಾಗಾಗಿ ಅದು ಇದು ಚೆಲ್ಲಿರ್ತಾರೆ. ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡುತ್ತೆ, ಹಾಗಾಗಿ ಸ್ವಿಂಗ್ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ. ಬೆಳಗ್ಗೆನೇ ಡಸ್ಟಿಂಗ್ ಕೂಡ ಮಾಡ್ಕೊಂಬಿಡ್ತೀನಿ. ಇನ್ನು ಗಿಡಗಳಿಗೆ ನೀರು ಅಂತೀರಾ, ತುಂಬ ಬೆಳಗ್ಗೆ ಹೊತ್ತಾದರೂ ಹಾಕ್ತೀನಿ. ಟೈಮ್ ಸಿಗಲಿಲ್ಲ ಅಂದರೆ ಸಾಯಂಕಾಲ ಟೈಮ್ನಲ್ಲಿ ಒಂದು 5 ಗಂಟೆ ಆ ಟೈಮ್ನಲ್ಲಿ ಹಾಕಿರ್ತೀನಿ. ಇನ್ನು ನಿನ್ನೆನೇ ನೀರು ಹಾಕಿದ್ದೆ, ಜಸ್ಟ್ ಒಂದ್ಸಲ ಎಲ್ಲ ಗಿಡಗಳನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಇನ್ನು ಅದಾದಮೇಲೆ ಟೆರೆಸ್ ಮೇಲೆ ಕೂಡ ನೋಡ್ಕೊಂಡು ಬರ್ತೀನಿ. ಬೆಳಗ್ಗೆ ಸೂರ್ಯನ ನೋಡೋದೆ ಆಹಾ ಎಷ್ಟು ಚೆನ್ನಾಗಿದೆಲ್ಲ ಅಂತ ಅನಿಸ್ಬಿಡುತ್ತೆ. ಅಲ್ಲಿಂದ ಬಿಟ್ಟು ಜಾಗ ಕದಲಕ್ಕೆ ಮನಸ್ಸಾಗೋದಿಲ್ಲ. ಇನ್ನು ಕೆಲವೊಂದು ಹೊಸ ಗಿಡಗಳು ಬೇರೆ ತಂದಿದ್ದೀವಲ್ವ, ಅದು ಎಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಗತ್ತೆ. ಈಗ ಒಂದೊಂದೇ ಗಿಡಗಳು ಅಡ್ಜಸ್ಟ್ ಆಗಿದೆ, ಹೂ ಬೇರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ನಾನು ಈಗ ಹೋಗಿ ತಿಂಡಿ ರೆಡಿ ಮಾಡಿ ಮಕ್ಕಳಿಗೂ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿನ್ಕೊಂಡು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಈ ಸ್ಟ್ರೋಲರ್ ಅಂತೂ ಹೊರಗಡೆ ಇಟ್ಟಿರ್ತೀವಲ್ವ, ಸೊ ಡಸ್ಟ್ ಎಲ್ಲ ಹಿಡ್ಕೊಂಡಿರುತ್ತೆ. ಸೊ ಅವಾಗ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಮಕ್ಕಳಿಗೆ ನಾನು ಸುಮಾರು ಥರದ ಸ್ಟ್ರೋಲರ್ಸ್ಗಳನ್ನು ಯೂಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಇದು ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಹೇಳಬೇಕು ಅಂದರೆ ದಿನಾಲು ಇದನ್ನು ಒಂದು 2-3 ಸಲ ಅಂತ ಯೂಸ್ ಮಾಡ್ತಾನೆ ಇರ್ತೀವಿ. ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಜನರು ಈ ಸ್ಟ್ರೋಲರ್ ಬಗ್ಗೆ ಕೇಳ್ತಾ ಇದ್ರು, ಎಲ್ಲಿ ತೊಗೊಂಡ್ರಿ ಏನು ಅಂತ. ಸೊ ನಾನು ಇದನ್ನು ಆಗಲೇ ಸುಮಾರು ಮಂತ್ಸ್ ಆಯ್ತು ಯೂಸ್ ಮಾಡಲಿಕ್ಕೆ. ದೀರುಗೆ ಈ ಸ್ಟ್ರೋಲರ್ ತಂದು ಒಳ್ಳೆ ಕೆಲಸ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ ಇದು. ಬಿಸಿಲಿದ್ದಾಗ ಇದನ್ನು ಈ ರೀತಿ ಹಾಕ್ಕೋಬೋದು. ಒಂದು ವೇಳೆ ಬಿಸಿಲಿಲ್ಲ ಅಥವಾ ಮಗು ಏನು ಮಾಡ್ತಾ ಇದೆ ನೋಡಬೇಕು ಅಂದರೆ ಇಲ್ಲಿ ನೆಟ್ ಕೊಟ್ಟಿರ್ತಾರೆ. ಸೊ ಇದು ಕಾಣುತ್ತೆ ಇಲ್ಲಿಂದ. ಹಾಗೆ ಹ್ಯಾಂಡಲ್ನ ಮುಂದೆ ಕೂಡ ಮಾಡ್ಬೋದು. ಮುಂದೆಯಿಂದ ಮಗುನ ಮಾತಾಡ್ಸ್ಕೊಳ್ತಾ ಅಂದರೆ ಆಟಾಡಿಸ್ಕೊಳ್ತಾ ಕರ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿರುತ್ತೆ. ನಮ್ಮ ದೀರು ಅಂತೂ ಇದರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅವನ ಜೊತೆ ಮಾತಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಇದಕ್ಕೆ ವೀಲ್ಸ್ ಕೂಡ ಅಷ್ಟೇ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಇಲ್ಲಿ ಬ್ರೇಕ್ ಕೂಡ ಇದೆ, ನಿಮಗೆ ಬ್ರೇಕ್ ಕೂಡ ಹಾಕ್ಬೋದು. ಚೆನ್ನಾಗಿದೆ. ನಮ್ಮ ದೀರುಗ್ ದಿನಾಲು ಯೂಸ್ ಮಾಡ್ತೀನಿ ನಾನು. ಫ್ರೆಂಡ್ಸ್, ನೀವು ಕೂಡ ಈ ಸ್ಟ್ರೋಲರ್ನ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಈ ಪ್ರಾಡಕ್ಟ್ ಲವ್ ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಎಲ್ಲಿ ಬೇಕಾದರೂ ತೊಗೊಳ್ಬಹುದು. ಸೊ ಮಕ್ಕಳಿರೋ ಮನೆಯಲ್ಲಿ ಈ ಥರ ಸ್ಟ್ರೋಲರ್ ಒಂದು ಇರಲೇಬೇಕು, ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನನಗೆ ಟೈಮ್ ಸಿಕ್ಕಾಗ ಕಾಫಿ ಟೀ ಕುಡಿಬೇಕು ಈ ಬಾಲ್ಕನಿಯಲ್ಲಿ ಕುತ್ಕೊಂಡು ಅಂತ ಹೇಳಿ ತುಂಬಾ ಆಸೆ ಆಗುತ್ತೆ. ಬಟ್ ಅದು ಆಗೋದೇ ಇಲ್ಲ. ಏಕೆಂದರೆ ದೀರು ಎದ್ದಿರ್ತಾನ, ಅವನು ನೋಡ್ಕೊಳ್ತಾ ಕೆಳಗೆ ಇದ್ಬಿಟ್ಟು ಮರ್ತೇ ಹೋಗ್ಬಿಡ್ತೀನಿ. ಇವತ್ತು ಲಕ್ಕಿಲಿ ಅವನು ಬೇಗ ಮಲಗಿಬಿಟ್ಟಿದ್ದಾನೆ, ಅದಕ್ಕಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಕಾಫಿ ಕುಡಿಯೋಣ ಅಂತ ಬಂದೆ. ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ ಈ ಥರ ಕುತ್ಕೊಂಡ್ರೆ. ಇದು ನನಗೆ ತುಂಬ ಇಷ್ಟ, ಈ ಥರ ಕುತ್ಕೊಂಡು ಎಂಜಾಯ್ ಮಾಡ್ಬೇಕಂದ್ರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ದಿನಾಲು ಒಂದ್ಸಲ ಈ ಥರ ಗಿಡಗಳ ಮಧ್ಯೆ ಅಂದರೆ ಗ್ರೀನ್ ನೋಡಬೇಕು ನನ್ನ ಕಣ್ಗಳಿಂದ. ಗಿಡಗಳನ್ನ ನೋಡ್ಕೊಳ್ತಾ ಶಬ್ದಗಳು ಬರುತ್ತೆ ನೋಡಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಗುಯ್ 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 ಅಂತ ಹೇಳಿ ಒಂಥರ ಹುಳ ಬರುತ್ತೆ, ಅದ್ರ ಶಬ್ದ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಪಕ್ಷಿಗಳ ಶಬ್ದ ಆಗಿರ್ಬೋದು. ಸೊ ಈ ಥರ ಹಸಿರು ಗಿಡಗಳನ್ನ ನೋಡಿದಾಗ ಅದ್ರ ಶಬ್ದಗಳನ್ನ ಕೇಳಿಸ್ಕೊಂಡಾಗ ಚೆನ್ನಾಗಿರುತ್ತೆ ಅಲ್ಲ ರಾಜ? ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಗ್ರೀನ್ ಅಲ್ಲಿ ನಾವು ಕಾಡಿನ ಗಿಡಗಳ ಮಧ್ಯದಲ್ಲಿ ನಡೆದಾಗ ಆಟೋಮೆಟಿಕಲಿ ನಮ್ದು ರಿಲ್ಯಾಕ್ಸೇಷನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದು ಮತ್ತೆ ನೀರಿನ ಸೌಂಡ್ ಕೇಳಿಸ್ಕೊಳ್ಳೋದು, ಇಲ್ಲ ಚಪ್ಪಲಿ ಇಲ್ದಂಗೆ ಸ್ವಲ್ಪ ನಡೆಯೋದು, ಇವೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಬಾಡಿಗೆ. ತುಂಬ ಜನರಿಗೆ ಆಂಗ್ಸೈಟಿ ಅನ್ನೋದು ಇರುತ್ತಲ್ಲ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಏನಂದ್ರೆ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ತುಂಬ ಆಗ್ಬಿಟ್ಟಿದೆ, ಎಲ್ಲೆಲ್ಲಿ ಟಚ್ ಮಾಡಿದ್ರು ಶಾಕ್ ಹೊಡೆಯೋದು.
ಅದು ಯಾಕೆ ಅಂದರೆ ತುಂಬ ಪ್ಲಾಸ್ಟಿಕ್ ಐಟಮ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ವಾತಾವರಣದಲ್ಲಿ ಹ್ಯುಮಿಡಿಟಿ ಚೇಂಜ್ ಆಗುತ್ತಲ್ವ, ಎಲೆಕ್ಟ್ರಿಸಿಟಿ ಅನ್ನೋದು ಈಸಿಯಾಗಿ ಜನ್ರೇಟ್ ಆಗುತ್ತೆ. ನಾವು ಪ್ರತಿಯೊಬ್ಬರು ಅದು ಏನು ಸರ್ಕ್ಯುಲೇಷನ್ ಆಗಲ್ಲ, ಎಲ್ಲ ಪ್ಲಾಸ್ಟಿಕ್, ರಬ್ಬರ್ ಚಪ್ಪಲಿ, ಆಮೇಲೆ ರಬ್ಬರ್ ಈ ಥರ ಎಲ್ಲ ಐಟಮ್ಸ್, ವುಡ್ ಐಟಮ್ಸ್ ಇದೆಲ್ಲ ಯೂಸ್ ಮಾಡ್ತೀವಲ್ಲ, ಭೂಮಿ ಜೊತೆಗೆ ನಮಗೆ ಸಂಪರ್ಕ ಅನ್ನೋದಕ್ಕೆ ಸಿಗಲ್ಲ ಜಾಸ್ತಿ ಟೈಮ್. ಅವು ಇದ್ದಕ್ಕಿದ್ದಂಗೆ ನಾವು ಗೋಡೆ ಮುಟ್ಟಿದಾಗ ಏನಾದರೂ ಸರ್ಕ್ಯುಲೇಷನ್ ಪಾಯಿಂಟ್ ಮುಟ್ಟಿದಾಗ ಶಾಕ್ ಹೊಡೆದು ಬಿಡುತ್ತದೆ. ವಿಸ್ಮಯ ಅಲ್ಲ. ಅದಕ್ಕೆ ನಾವು ಅವಾಗವಾಗ ಚಪ್ಪಲಿ ಇಲ್ದಂಗೆ, ಆದರೆ ಇದಕ್ಕೆ ಸಂಬಂಧ ಇಲ್ಲ, ಬಟ್ ಫುಟ್ವೇರ್ ಇಲ್ದಂಗೆ ನಾವು ನಡಿದ್ರೆ ಕಾಲ್ಗೂ ರಿಲ್ಯಾಕ್ಸೇಷನ್ ಆಗುತ್ತೆ, ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕೂಡ ನಮ್ಗೆ ಅದೇ ಹೇಳ್ಕೊಡ್ತಾರೆ. ಎಷ್ಟೊಂದು ಥರದ ಎಲ್ಲ ಮಣ್ಣು, ಕಲ್ಲು, ಹುಲ್ಲು ಎಲ್ಲದ್ರ ಮೇಲೆ ನಡಿಬೇಕು ಅಂತ ಹೇಳ್ತಾ ಇದ್ರು. ಅದು ಎವ್ರಿ ಡೇ ಮಾಡಬೇಕು, ಬಟ್ ಅಟ್ಲೀಸ್ಟ್ ಪ್ರೆಗ್ನೆಂಟ್ ವುಮೆನ್ಗಾದರೂ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಎಲ್ಲ ಕೆಲಸ ಬೇರೆ ಮುಗಿಸ್ಕೊಂಡಿದ್ದೀನಿ. ಈಗ ಕಾಫಿ ಕುಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ನಾನೀಗ ಡ್ರೈವಿಂಗ್ ಸ್ಕೂಲಿಗೆ ಬೇರೆ ಹೋಗಬೇಕಲ್ವ, ಇನ್ನೂ ಟೈಮ್ ಆಗಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ನೆಕ್ಸಾನ್ ಕಾರ್ ಅಂತೂ ಸ್ವಲ್ಪ ರೇರಾಗೆ ಯೂಸ್ ಮಾಡ್ತೀವಿ, ಅದಕ್ಕಾಗಿ ಇದನ್ನು ಕವರ್ ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೀವಿ. ಫ್ರೆಂಡ್ಸ್, ಇನ್ನು ಇವತ್ತು ನಾವು ಇನ್ನೊಂದು ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ, ನೆಕ್ಸಾನ್ ಕಾರ್. ನಾನು ಏನು ಅನ್ಕೊಂಡಿದ್ದೆ ಅಂದರೆ, ನಮ್ಮದು ಪಂಚ್ ಇದೆ ಅಲ್ವಾ, ಟಾಟಾ ಪಂಚ್, ಅದನ್ನೇ ಓಡಿಸಿದ್ರೆ ಸಾಕು, ಅದರಲ್ಲಿ ಪರ್ಫೆಕ್ಟ್ ಆದರೆ ಸಾಕು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಡ್ರೈವಿಂಗ್ ಸ್ಕೂಲ್ ಟೀಚರ್ ಇದ್ದಾರಲ್ಲ, ಅವ್ರೇನು ಹೇಳಿದ್ರಂದ್ರೆ, ಎಲ್ಲ ಕಾರು ಒಂದೇನೆ, ನೀವು ತಗೊಂಡು ಬನ್ನಿ, ನಾನು ಹೇಳ್ಕೊಡ್ತೀನಿ, ಯಾಕೆ ಹೆದರ್ತೀರಾ, ನೀವು ಬಸ್ ಕೂಡ ಓಡಿಸ್ಬೋದು ಅಂತ ಹೇಳಿ ನನಗೆ ಫುಲ್ ಎಂಕರೇಜ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ನೆಕ್ಸಾನ್ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ನನಗೆ ಫಸ್ಟ್ ಸ್ಟಾರ್ಟಿಂಗಿಂದನೂ ಅಂದರೆ ನನಗೆ ರೋಡಲ್ಲಿ ವ್ಯೂವೇ ಕಾಣೋದಿಲ್ಲ ಸರಿಯಾಗಿ, ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ನಾನು ಸ್ವಲ್ಪ ಕುಳ್ಳಕ್ಕಿರೋದ್ರಿಂದ ಕಾಣಿಸೋದೇ ಇಲ್ಲ, ಬೇಡ ಅನ್ಕೊಂಡಿದ್ದೆ. ಬಟ್ ಅವರು ಇಲ್ಲ, ಆ ಥರ ಏನು ಆಗೋದಿಲ್ಲ, ಎಲ್ಲ ಕಾರು ಒಂದೇ, ನೀವು ಓಡಿಸ್ತೀರಾ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಇದನ್ನ ತಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಇದು, ಏನೋ ಟೆನ್ಷನ್ ಆಗ್ತಾ ಇದೆ. ಒಂದ್ ಕಡೆ ಏನು ಓಡಿಸ್ಬೋದು ಅನ್ನೋ ಕಾನ್ಫಿಡೆಂಟ್ ಇದೆ. ಅವರು ಇನ್ನೊಂದು ಮಾತು ಹೇಳಿದ್ರು, ಈಗ ನೀವು ಆ ಕಾರ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡಿದ್ರ, ಅದ್ರಲ್ಲಿ ಏನೋ ಚಾರ್ಜ್ ಆಯ್ತು ಅಥವಾ ರಿಪೇರಿಗೆ ಬಂತು, ನೀವು ಅರ್ಜೆಂಟ್ ಆಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಾ, ಇನ್ನೊಂದು ಕಾರ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ, ಆಪ್ಷನ್ ಇದೆ ಅಲ್ವಾ. ಸೊ ಹಾಗಾಗಿ ಈ ಕಾರ್ನ ಕೂಡ ಕಲೀರಿ, ತುಂಬಾ ಯೂಸ್ ಆಗತ್ತೆ ಅಂತ ಹೇಳಿದ್ರು. ಸೊ ಆ ಮಾತು ನನಗೆ ತುಂಬಾನೇ ಇಷ್ಟ ಆಯ್ತು. ಹೇಳಕ್ ಬರೋದಿಲ್ಲ, ಟೈಮ್ ಎಮರ್ಜೆನ್ಸಿಗೆ ಏನಾದ್ರು ಕಾರ್ ಕೆಟ್ಟೋಯ್ತು ಅಥವಾ ಚಾರ್ಜಿಗೆ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತಲ್ವಾ. ಸೊ ಅದಕ್ಕಾಗಿ ನಾನು ಕೂಡ ಮನ್ಸ್ ಮಾಡ್ಬಿಟ್ಟು ನೆಕ್ಸಾನ್ ತಗೊಂಡು ಹೋಗ್ತಾ ಇದೀವಿ. ಇದನ್ನ ಕೂಡ ಕಲಿಯೋಣ, ಏನು ಕಲಿಯೋವರೆಗೂ ಅದೇನೋ ಹೇಳ್ತಾರಲ್ಲ, ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ಆ ಕಾರ್ ಹಂಗೆ ಆಗ್ಬಿಟ್ಟಿದೆ ನನಗೆ, ಇದು ಕೂಡ ಹಾಗೆ ಆಗತ್ತೆ. ಸೊ ಎಲ್ಲರೂ ನನಗೆ ವಿಶ್ ಮಾಡಿ. ನಾನು ಇನ್ನೂ ಪಾರ್ಕಿಂಗ್ ಮಾಡೋದು ಸ್ವಲ್ಪ ಪರ್ಫೆಕ್ಟ್ ಆಗಬೇಕು, ಅದಕ್ಕೆ ರಾಜು ಇದ್ದು ಮನೆ ಹತ್ರನೇ ಗಾಡಿ ದಿಸಕ್ಕೆ ಒಂದು 4-5 ಸಲ ಪಾರ್ಕ್ ಮಾಡೋದು ತೆಗೆದು, ಪಾರ್ಕ್ ಮಾಡೋದು ತೆಗೆದು ಮಾಡು ಬರುತ್ತೆ ಅಂತ ಹೇಳ್ತಾ ಇದ್ರು. ಸಾಕು ಅಲ್ಲ, ಗಾಡಿ ಮೂವ್ ಆದ್ಮೇಲೆ ರಿಟರ್ನ್ ತಳಿ ಇವಾಗ ಅಲ್ಲ, ಸಾಕು ಒಂದೇ ರೌಂಡು, ಅಂದರೆ 1.5 ಆಗಿ ಹೋಗಿದೆ ಇವಾಗ ಆಲ್ರೆಡಿ. ಇವಾಗ ಹಾಫ್ ರೌಂಡ್ ರಿಟರ್ನ್ ತಗೊಂಡಿದ್ರೆ ಇನ್ನೊಂದು ರೌಂಡ್ ಹಾಗೆ ಇದೆ. ಓಕೆ, ಗಾಡಿ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ರಿಟರ್ನ್ ವಾಪಸ್ ತಗೋಬೇಕು. ಮೂವ್ ಮಾಡಿ ಇವಾಗ ಹಾಫ್ ಪ್ಲೇಸ್ ಸಾಕು. ಇವಾಗ ರಿಟರ್ನ್ ಬನ್ನಿ, ಬೇಗ ರಿಟರ್ನು. ಹಾಗೆ ಇನ್ನೊಂದು ಹಾಫ್ ರೌಂಡ್ ಲಿಫ್ಟಿಗೆ ನಿಧಾನಕ್ಕೆ ಬಿಡಿ ಬ್ರೇಕು. ಇನ್ನೊಂದು ಲಿಫ್ಟಿಗೆ ಬಿಡಬೇಕು, ರಿಟರ್ನ್ ಕುಡಿ. ಇವಾಗ ಎಕ್ಸ್ಲೀಟು, ಕುಡಿ ಸ್ಲೀಟು, ಕುಡಿ ಸ್ಟ್ರೈಟು, ನಾನು ಇಷ್ಟು ದಿವಸ ಅದು ಟಾಟಾ ಪಂಚ್ ಗಾಡಿ ಓಡಿಸ್ತಾ ಇದ್ನಲ್ಲ, ಅದು ಈಸಿ ಅನ್ಸೋದು. ಬಟ್ ಈ ನೆಕ್ಸಾನ್ ಫಸ್ಟ್ ಡೇ ತಗೊಂಡು ಹೋಗಿದ್ದೀನಿ, ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು ನನಗೆ. ರಾಜು ಇನ್ನೊಂದು ಕಾರ್ ತೊಗೊಂಡಿರೋ ರೀಸನ್ ಏನು ಗೊತ್ತಾ, ನಾನು ಫಸ್ಟೇ ಹೇಳಿದ್ದೆ ನನಗೆ ಈ ನೆಕ್ಸಾನ್ ಕಾರಲ್ಲಿ ರೋಡೇ ಕಾಣಿಸೋದಿಲ್ಲ, ತುಂಬ ದೊಡ್ಡ ಗಾಡಿ ಇದು ಅಂತ. ಸೊ ಅದೇ ರೀಸನ್ಗೆ ರಾಜು ನನ್ನ ಹೈಟಿಗೆ ತಕ್ಕನಂಗೆ ಸೊ ನನಗೆ ಸೂಟ್ ಆಗೋವಂಥದ್ದು ಅಂತ ಹೇಳಿಬಿಟ್ಟು ಆ ಗಾಡಿನ ತೊಗೊಂಡ್ರು. ಅದು ನನಗೀಗ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಇನ್ನು ಇದು ಡ್ರೈವಿಂಗ್ ಸ್ಕೂಲ್ ಅವರ ಆಫೀಸು. ಇಷ್ಟೊಂದೆಲ್ಲ ಸಿಂಬಲ್ಸ್ ಇದೆ, ಕೆಲವೊಂದಂತೂ ಏನೇನು ಅನ್ನೋದೇ ಗೊತ್ತಿಲ್ಲ, ಕೆಲವೊಂದೇನು ಸುಮಾರು ಗೊತ್ತಿಲ್ಲ. ಸೊ ಇವೆಲ್ಲ ತಿಳ್ಕೊಬೇಕು, ತುಂಬಾ ಇಂಪಾರ್ಟೆಂಟು. ಇನ್ನು ಅಲ್ಲಿಂದ ಮನೆಗೆ ಬಂದುಬಿಟ್ಟು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ನಾನು ಧೀರುನ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಮಲಗಿಸೋಗಿದ್ನಲ್ವ, ಅವನಿನ್ನೂ ಎದ್ದಿಲ್ಲ. ಅಂದರೆ 1-2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅಷ್ಟರಲ್ಲಿ ನಾನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಕೂಡ ಮಾಡಿರ್ತೀನಿ. ಆಲ್ಮೋಸ್ಟ್ ಅಡುಗೆ ಮುಗಿಯೋ ಟೈಮ್ಗೆ ಅವನು ಕರೆಕ್ಟಾಗಿ ಎದ್ದುಬಿಡ್ತಾನೆ, ಅಲಾರಾಮ್ ಹೊಡೆದಂಗೆ.
ನಾನು ಟೊಮೆಟೊ ಬಾತ್ಗೆ ಸ್ವಲ್ಪ ಕಾಯೆಲ್ಲ ಹಾಕಿ ಮಾಡ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಈ ರೆಸಿಪಿ ಕೂಡ ನಿಮಗೆ ರುಚಿ ಪಾಕಶಾಲೆಯಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಬರೀ ಟೊಮೆಟೊ ಬಾತ್ ಒಂದೇ ಇದ್ದರೆ ಹೇಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ರಾಜು 2 ಡೇಸಿಂದ ಹೇಳ್ತಾ ಇದ್ದಾರೆ ನನಗೇನೋ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ಸೊ ಅವ್ರಿಗೋಸ್ಕರ ಅಂತ ಹೇಳಿ ಇವತ್ತು ಸ್ವೀಟ್ ಮಾಡಿದೆ. ನಾನು ಫ್ರೆಶ್ ಫ್ರೂಟ್ಸ್ ತಂದಾಗೆಲ್ಲ ಈ ಥರ ಪಾಪ್ಸಿಕಲ್ಸ್ ಮಾಡಿಟ್ಟಿರ್ತೀನಿ. ಅವಳಿಗೆ ಯಾವಾಗ ತಿನ್ಬೇಕು ಅನ್ಸುತ್ತಲ್ವ, ಸೊ ಅವಾಗ ಕೇಳ್ತಾಳೆ, ಒಂದು ತಕ್ಕೊಡ್ತೀನಿ. ಇನ್ನು ನಾನು ನಿನ್ನೆ ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಮಾಡಿದ್ದೆ, ಇನ್ನು ಇದು 2 ಇದೆ, ಒಂದು ನನಗೆ ಒಂದು ನನ್ನ ಚಿನ್ನಿಮಗೆ. ಅವಳಿಗೆ ಜಾಸ್ತಿಯಾಗಿ ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಅಂದ್ರೇ ತುಂಬ ಇಷ್ಟ, ಹಾಗಾಗಿ ಇದನ್ನೇ ಜಾಸ್ತಿ ಮಾಡಿಟ್ಟಿರ್ತೀನಿ. ಇನ್ನು ಈ ಬೇಸಿಗೆ ಬಂತು ಅಂದರೆ ನಮ್ಮ ಮನೇಲಂತೂ ಐಸ್ ಕ್ರೀಮ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಟೊಮೆಟೊ ಬಾತ್ ಏನೋ ಆಯಿತು, ಈಗ ಪಾಯಸ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ರೆ ಆಗೋಯ್ತು. ಇನ್ನು ಇದಾಗದೆ ದೀರುಗೆ ಊಟ ಮಾಡಿಸ್ಬಿಡ್ತೀನಿ. ಚಿನ್ನಿಮ ತಿಂದಷ್ಟು ವೆರೈಟಿ ಫ್ರೂಟ್ಸ್ ದೀರು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ಬರೀ ಒಂದು ದಾಳಿಂಬೆ ಕಾಳು ಒಂದೇ ಇಷ್ಟ ಆಗತ್ತೆ. ಇನ್ನು ಚಿನ್ನಿಮ ಬಂದಿದ್ದಾಳೆ, ನಿನಗೆ ಹೆಲ್ಪ್ ಮಾಡ್ತೀನಿ ನಾನು, ನಿನ್ಗೇನು ಬೇಕು ಹೇಳಿ ಹೆಲ್ಪ್ ಮಾಡ್ತೀನಿ ಅಂತ. ಯಾಕೆಂದರೆ ಐಸ್ ಕ್ರೀಮ್ ಕೊಟ್ಟಿದ್ದೀನಲ್ವಾ, ಅವಳಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಏನಾದರೂ ಅವಳಿಗೆ ಇಷ್ಟ ಆಗಿರೋದು ಕೊಟ್ಬಿಟ್ವಿ ಅಂದರೆ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮೇಲೆ. ಅವಳು ನನಗೆ ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಟೇಸ್ಟ್ ಮಾಡೋದೇ ಜಾಸ್ತಿ. ಮಕ್ಳ ಕೈಯಲ್ಲಿ ಈ ಥರ ಮನೇಲಿದ್ದಾಗ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರಬೇಕು, ಸೊ ಅವ್ರಿಗೂ ಗೊತ್ತಾಗತ್ತೆ ಇಂಥದ್ದೆಲ್ಲ. ಇನ್ನು ಅಡುಗೆ ರೆಡಿ ಆಯಿತು, ಈಗ ನಾನು ಕೂಡ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಇನ್ನು ಇವಾಗ ಒಂದು 4 o'clock ಆಗಿದೆ, ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ದೀರುದು ಒಂದು ವ್ಯಾಕ್ಸಿನೇಷನ್ ಇದೆ, ಅದು ಹಾಕ್ಸ್ಕೊಂಬರ್ಬೇಕು ಅಂತ. ಹಾಗೆ ತುಂಬ ಜನ ಮಕ್ಕಳಿರುವಂತಹ ತಾಯಂದಿರು ವ್ಯಾಕ್ಸಿನೇಷನ್ ಬಗ್ಗೆ ಸಾಕಷ್ಟು ಕ್ವಶನ್ಸ್ನ ಕೇಳಿದರು. ನಾನು ಅದೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಅದೆಲ್ಲ ಕ್ವಶನ್ಸ್ನ ಶ್ರುತಿ ಮ್ಯಾಮ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಏನೋ ಚಿನ್ನಿಮ ಕಾರಲ್ಲಿ ಬಂದು ಅಂದರೆ ಸಾಕು, ನಿದ್ದೆ ಬಂದುಬಿಡುತ್ತೆ ಅವಳಿಗೆ. ಚಿಕ್ಕವರಿರ್ಬೇಕು, ಯಾರು ಅಷ್ಟು ತಪ್ಪಕ್ಕೆ ಇರಲ್ಲ. ಇಲ್ಲ, ಸ್ವಲ್ಪ ಅಟ್ಲೀಸ್ಟ್ ಇವಳಷ್ಟು ಇಲ್ಲ, ಚೆನ್ನಾಗಿರ್ತಿದ್ವಿ. ಮದರ್ಸ್ಗೆಲ್ಲ ಯಾವಾಗ್ಲೂ ಎಷ್ಟೇ ವೇಟ್ ಇದ್ರು ಕಮ್ಮಿ ಅಂತಾರೆ. ಬಟ್ ಅಂದ್ರೆ ತಿನ್ನೋದು ಕಂಪೇರ್ ಮಾಡಿದ್ರೆ ತಿಂತಾಳೆ, ಬಟ್ ಅವಳು ಆಕ್ಟಿವ್ ಆಗಿರ್ತಾಳೆ. ಮೆಟಬಾಲಿಸಮ್ ಜಾಸ್ತಿ ಇರುತ್ತಲ್ವಾ, ಚೆನ್ನಾಗಿ. ನಾನು ಎಲ್ಲ ಹೆಲ್ದಿನೇ ತಿಂತಿದ್ದೀನಲ್ಲ ಅಂತ ಹೇಳ್ತದ್ದು. ಹಂಗೆ ಅದೇ ಎಲ್ಲ ಹೆಲ್ದಿನೇ ಕೇಳಿಸ್ಕೊತಾ ಇದ್ದಾಳೆ. ಜಂಕ್ ಏನು ತಿನ್ನಲ್ಲ, ಹೆಲ್ದಿನೇ ತಿಂತಿದ್ದೀನಿ. UKG ಆಗೋಯ್ತು ಅವಳದು. ಇಲ್ಲ, ಅದು ಗ್ರಾಜುಯೇಷನ್ ಡೇ ಏನಿತ್ತು, ನರ್ಸರಿಗೂ ಗ್ರಾಜುಯೇಷನ್ ಡೇನಾ ಏನಿಲ್ಲಲ್ವಾ? ನಾವೆಲ್ಲ ಇರ್ಬೇಕು, ನನ್ನ ಗ್ರಾಜುಯೇಷನ್ ಡೇ ಫೋಟೋನೂ ಇಲ್ಲ. ಅದಕ್ಕೆ ನಮ್ಮ ಅಮ್ಮ ಇದು ಯಾಕೆ ಫೋಟೋನೇ ಇಲ್ಲ, ಅವಾಗೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. UKG ಗ್ರೂಪ್ ಇಂದಾನೆ ಸ್ಟಾರ್ಟ್, 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಎಲ್ಲ. ಮ್ಯಾಮ್ ನಮ್ಮ ವ್ಯೂವರ್ಸ್ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದಾರೆ, ಸೊ ಅದನ್ನ ನಿಮ್ಮ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬಿಟ್ಟು ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ ನಾನು ಹೇಳೋದು ಬೇರೆ ಆಗುತ್ತೆ, ನೀವು ಹೇಳೋದು ಬೇರೆ ಆಗುತ್ತೆ. ಸೊ ಕೆಲವೊಂದು ಕ್ವಶನ್ಸ್ನ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕೆಲವೇ ಇದೆ, ಓಕೆನಾ? ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಈಗ ತುಂಬ ಜನರು ಕೇಳ್ತಾ ಇರೋದು ಈ ಕೋಲ್ಡ್ಗೆ ಮತ್ತು ಫ್ಲೂಗೆ ವ್ಯಾಕ್ಸಿನ್ ಇದೆ ಅಲ್ವಾ, ಸೊ ಅದನ್ನ ಹಾಕ್ಸಿದ್ರೆ 100% ಬರದೇ ರೀತಿಯಾಗಿರುತ್ತಾ, ಹಾಕ್ಸ್ಲೇಬೇಕಾ, ಆ ಥರ ಇದೆಯಾ ಅಂತ ಕೇಳ್ತಾರೆ. ಹೌದು, ಇವಾಗ ನಾವು 6 monthsಗೆ 7 monthsಗೆ ಇದು IAP ಚಾರ್ಟ್ ಅಂತ ಎವ್ರಿ ಇಯರ್ ಅದನ್ನ ಅಪ್ಡೇಟ್ ಮಾಡ್ತಾರೆ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್, WHO ಹೇಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಂಡಿಯಾಕ್ಕೆ ಪೀಡಿಯಾಟ್ರಿಷನ್ಸ್ಗೆ ಇದೇ ಒಂದು ಬೇಸಿಸ್. ಈ ಚಾರ್ಟ್ ಅಲ್ಲಿ ಮೇಲೆ ನಾವು ಕೊಡ್ತೀವಿ. ಸೊ ಇದ್ರ ಪ್ರಕಾರ ಏನು ಅಂತಂದ್ರೆ 6 monthsಗೆ 7 monthsಗೆ ಇನಿಷಿಯಲಿ ನಾವು ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ. ಆಮೇಲೆ ವರ್ಷ 5 ವರ್ಷ ತನಕ ಕೊಡಿಸ್ಬೋದು. ಅಂದ್ರೆ ಹೈ ರಿಸ್ಕ್ ಇರೋ ಮಕ್ಳು, ಅಂದ್ರೆ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಈ ತರ ಕೊಡಿಸ್ತೀವಿ. ಫ್ಲೂ ವ್ಯಾಕ್ಸಿನ್ ಕೊಡ್ಸಿದ ಮಾತ್ರಕ್ಕೆ ಫ್ಲೂ ಬರಲ್ಲ ಅಂತ ಇಲ್ಲ. ಫ್ಲೂ ಬರಬಹುದು, ಈಗ ಎಕ್ಸ್ಪೋಜರ್ ಆದಾಗ ಫ್ಲೂ ಬರುತ್ತೆ. ಹೇಗೆ ನಾವು ಕೋವಿಡ್ ವ್ಯಾಕ್ಸಿನ್ ತಗೊಂಡಾಗ ಕೋವಿಡ್ ಬರಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಸೊ ಆದ್ರೆ ವ್ಯಾಕ್ಸಿನ್ ತಗೊಂಡವರಿಗೆ ನಾವು ಎಕ್ಸ್ಪೋಸ್ ಆದಾಗ, ಇನ್ಫೆಕ್ಷನ್ ಆದಾಗ ಒಂದು ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂತಂದ್ರೆ ಸಿವಿಯಾರಿಟಿ ಆಗೋದಿಲ್ಲ. ಅಂದ್ರೆ ಈಗ ನಿಮೋನಿಯಾ ಆಗೋದು, ವೈರಲ್ ನಿಮೋನಿಯಾ ಆಗೋದು, ಅಡ್ಮಿಷನ್ ಆಗೋದು, ಆಕ್ಸಿಜನ್ ಬೇಕಾಗೋದು, ಅದೆಲ್ಲ ಕಮ್ಮಿ ಆಗ್ಬೋದು. ಮತ್ತೆ ನಾವು ವ್ಯಾಕ್ಸಿನ್, ಯಾವುದೇ ವ್ಯಾಕ್ಸಿನ್ ಕೊಟ್ರು ನಮ್ಮ ಒಳಗೆ ಇಮ್ಯೂನ್ ರೆಸ್ಪಾನ್ಸ್ ಹೇಗಾಗುತ್ತೆ ಅದನ್ನ ಹೇಳಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಪ್ರೊಟೆಕ್ಷನ್ ಇರುತ್ತೆ. ಆದ್ರೆ ಕಂಪ್ಲೀಟ್ ಫ್ಲೂ ಬರ್ದೇ ಇರೋಂಗಲ್ಲ, ಇದು ಬಂದಾಗ ಅದ್ರದ್ದು ಎಫೆಕ್ಟಿವ್ನೆಸ್ನ ಕಮ್ಮಿ ಮಾಡೋದಕ್ಕೆ, ಫ್ಲೂದು ಸಿವಿಯರಿಟಿನ ಕಮ್ಮಿ ಮಾಡೋದಕ್ಕೆ ಅಷ್ಟೇ. ಯಾಕಂದ್ರೆ ಹೈ ರಿಸ್ಕ್ ಮಕ್ಕಳೆಲ್ಲ ಹೈ ರಿಸ್ಕ್ ಇರೋದ್ರಿಂದ ಬಂದಾಗ ನಿಮೋನಿಯಾ ಆಗೋದು, ಆಕ್ಸಿಜನ್ ಬೇಕಾಗೋದು, ಅಡ್ಮಿಷನ್ನು, ವೆಂಟಿಲೇಟರ್ ಬೇಕು, ಆ ಥರ ಎಲ್ಲಾನ ಕಮ್ಮಿ ಮಾಡ್ಬೋದು ಅದು ಅಷ್ಟೇ. ಸೊ ಅದು ಪ್ರತಿ ವರ್ಷ ಅವರು ಚೇಂಜ್ ಮಾಡ್ತಾನೆ ಇರ್ತಾರೆ ಸ್ಟ್ರೈನ್ಸ್. ಯೂಶಲಿ ಜೂನ್ ಟೈಮಲ್ಲಿ ಜಾಸ್ತಿ ಅಂದ್ಬಿಟ್ಟು ಮೇ ಟೈಮಲ್ಲಿ ಕೊಡ್ಸ್ಕೋಬಹುದು.
ಇಲ್ಲ ನೀವು ವರ್ಷ ಲಾಸ್ಟ್ ಇಯರ್ ಯಾವಾಗ ಕೊಡ್ಸಿರ್ತೀರೋ ಅದನ್ನ ನೆಕ್ಸ್ಟ್ ವರ್ಷಕ್ಕೆ ಕೊಡ್ಸ್ಕೋಬಹುದು. 5 years ತನಕ ಸದ್ಯಕ್ಕಿರೋದು. ಈಗ ನೀವು ಯುರೋಪ್, ಅಮೆರಿಕ ಹತ್ರ ಎಲ್ಲ ನೋಡಿದ್ರೆ ಅಲ್ಲೆಲ್ಲ ಚಳಿ ಪ್ರದೇಶ ಆಗಿರೋದ್ರಿಂದ ಎಲ್ಲರಿಗೂ ಕೊಡ್ತಾರೆ. ಈವನ್ ಅಡಲ್ಟ್ಸು ತಗೋಬಹುದು, ವಯಸ್ಸಾಗಿರೋರು ತಗೋಬಹುದು. ಇಲ್ಲಿ ಇಂಡಿಯಾದಲ್ಲಿ ಸದ್ಯಕ್ಕೆ 5 years ತನಕ ಕಂಪಲ್ಸರಿ ಅಂತ ಹೇಳೋದಕ್ಕಿಂತ ತಗೊಳ್ಳೋದು ಬೆಟರು. ಗವರ್ಮೆಂಟಲ್ಲಿ ಇಲ್ಲ, ಪ್ರೈವೇಟಲ್ಲಿ ಇರುತ್ತೆ. ಇನ್ನು ಹೈ ರಿಸ್ಕ್ ಮಕ್ಕಳು, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಆ ಥರ ಮಕ್ಕಳುಗಳು 5 ವರ್ಷ ಆದ್ಮೇಲೆ ತಗೋಬಹುದು. ನೋಡಿ, ತುಂಬ ಜನ ಮಕ್ಕಳು ಈ ರೀತಿ ಕೋಲ್ಡಿಂದ ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಸೊ ಅದು ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಥರ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಮಕ್ಕಳಿಗೆ ಆದಷ್ಟು ಈ ಥರ ಪ್ರಾಬ್ಲಮ್ಸ್ ಬರದೇ ರೀತಿಯಾಗಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಲ್ವಾ? ಸುಮಾರು ಜನಕ್ಕೆ ಕೊಡ್ಸಾದ್ಮೇಲೆ ಕೋಲ್ಡ್ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಸ್ಪೆಷಲಿ ಸ್ಕೂಲ್ ಹೋಗೋ ಮಕ್ಕಳಿಗೆ ಬೇರೆಯವ್ರಿಗೆ ಬೇರೆ ಇನ್ಫೆಕ್ಷನ್ ಬಂದಾಗ, ಮತ್ತೆ ಇವಾಗ ವೀಸಿಂಗ್ ಇರುತ್ತೆ ಮಕ್ಕಳಿಗೆ. ಸೊ ಅದು ಸ್ವಲ್ಪ ಇದು ಕೊಟ್ಟಾಗ ಅದ್ರ ಸಿವಿಯರಿಟಿ ಕಮ್ಮಿ ಮಾಡ್ಬೋದು ಅಷ್ಟೇ. ಮತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಸೈಡ್ ಎಫೆಕ್ಟ್ಸ್ ಅವಾಗ ಚುಚ್ಚಬೇಕಾದ್ರೆ ನೋವಾಗ್ಬೋದು. ಫೀವರ್ನು ತುಂಬಾ ಕಮ್ಮಿನೇ, ಏನು ಸೈಡ್ ಎಫೆಕ್ಟ್ಸ್ ಯೂಶಲಿ ಇರೋದಿಲ್ಲ. ಸರಿ, ನೆಕ್ಸ್ಟ್ ಕ್ವೆಶ್ಚನ್. ಸೊ ಈಗ ತುಂಬ ಜನರು ಏನು ಅನ್ಕೊಳ್ತಾ ಇದ್ದಾರೆ ಅಂದರೆ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ತೀವಲ್ಲ, ಜಾಸ್ತಿ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಮಕ್ಕಳು ಸ್ವಲ್ಪ ಮೊಬ್ಬಾಗೋದು, ಅದು ಏನು ಹೇಳ್ತಾರೆ, ಆಟಿಸಮ್ ಅಂತ ಹೇಳ್ತಾರೆ. ಸೊ ಆ ರೀತಿ ಆಗ್ಬಿಡ್ತಾರೆ, ಜಾಸ್ತಿ ಕೊಡಿಸ್ಬಾರ್ದು ಅಂತ ಹೇಳ್ತಾರೆ. ಅದು ಕರೆಕ್ಟಾ? ಇಲ್ಲ, ಅದು ಫುಲ್ ರಾಂಗ್. ಅದೇನಾಯ್ತು ಅಂತಂದ್ರೆ, ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಇಂಗ್ಲೆಂಡ್ ಅಲ್ಲಿ ಒಂದು ವ್ಯಾಕ್ಸಿನ್ ಕಂಪನಿಯವರು ಒಂದು ಸ್ಟಡಿ ಮಾಡಿದ್ರು. ಆ ಸ್ಟಡಿಲಿ ಏನ್ ಬಂತು ಅಂತಂದ್ರೆ, ಸಮ್ ಲಿಂಕ್ ಬಿಟ್ವೀನ್ ದ ರಿಸರ್ಚರ್ ಅಂಡ್ ದ ವ್ಯಾಕ್ಸಿನ್ ಕಂಪನಿ. ಅವ್ರು ಏನ್ ಸುಳ್ಳು ಪ್ರಾಪಗೇಷನ್ ಮಾಡಿಬಿಟ್ರು, ಬಿಕಾಸ್ ಟು ಬೆನಿಫಿಟ್ ದೆಮ್ಸೆಲ್ಸ್, ಅವ್ರಿಗೆ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು ಈ ವ್ಯಾಕ್ಸಿನ್ ಕೊಟ್ರೆ ಬರುತ್ತೆ, ಈ ವ್ಯಾಕ್ಸಿನ್ ಕೊಟ್ರೆ ಬರಲ್ಲ ಅಂತ ಸುಳ್ಳು ಇದಾಗೋಯ್ತು. ಹಾಗಾದಾಗ ಎಲ್ಲರಿಗೂ ಡೌಟ್ ಬರಕ್ಕೆ ಶುರು ಆಗೋಯ್ತು. ಸ್ಪೆಷಲಿ ಈ ಮೀಸಲ್ಸ್ ವ್ಯಾಕ್ಸಿನ್ ಕೊಡಿಸಿದ್ರೆ ಆಟಿಸಮ್ ಬರುತ್ತೆ ಅಂತ. ಆಮೇಲೆ ಎಲ್ಲರೂ ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡಿ ಎಲ್ಲ ಕಡೆಯಿಂದನೂ ಪ್ರೂವ್ ಮಾಡಿದ್ದಾರೆ, ಯಾವ ವ್ಯಾಕ್ಸಿನ್ ಕೊಟ್ರು ಏನೂ ಆಟಿಸಮ್ ಬರಲ್ಲ ಅಂತ. ಆಮೇಲೆ ಅದು ಹಳೆಯ ಆರ್ಟಿಕಲ್ ಯಾವ್ದು ರಿಸರ್ಚರ್ ಪಬ್ಲಿಷ್ ಮಾಡಿದ್ರಲ್ಲ, ಲ್ಯಾನ್ಸೆಟ್ ಅವರೇನೆ ಅದನ್ನ ವಾಪಸ್ ತಗೊಂಡ್ರು. ಯಾಕಂದ್ರೆ ಅದು ಕರೆಕ್ಟ್ ಅಲ್ಲ, ಅದು ಇಟ್ ವಾಸ್ ಬಯಾಸ್ಡ್ ಅಂತ ಕಂಪನಿಯವ್ರು ಮಾಡಿರೋದ್ರಿಂದ. ಅದು ಆ ಟೈಮಿಂದ ಈ ಥರ ಬಂದು ಎಲ್ಲರೂ ಇಲ್ಲ ಆಟಿಸಮ್ ಬರುತ್ತೆ ಅಂತ. ಬಟ್ ಇಲ್ಲ, ಇಟ್ ಈಸ್ ಪ್ರೂವನ್ ಬಿಯಾಂಡ್ ಡೌಟ್ ದಟ್ ದರ್ ಇಸ್ ನೋ ಆಟಿಸಮ್ ಕಾಸ್ಡ್ ಬೈ ವ್ಯಾಕ್ಸಿನೇಷನ್. ಸೊ ಅದ್ರ ಬಗ್ಗೆ ಹೆದರ್ಕೊಳ್ಳೋದು ಬೇಡ. ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಪ್ರಾಬ್ಲಮ್ಸ್, ಇನ್ಫೆಕ್ಷನ್ಸು ಎಲ್ಲ ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ಸ್ಮಾಲ್ ಪಾಕ್ಸ್ ಎಲ್ಲ ಎಷ್ಟು ಸಿವಿಯರ್ ಆಗಿರ್ತಿತ್ತು, ಪೋಲಿಯೋ ಎಷ್ಟೊಂದು ಎಫೆಕ್ಟ್ ಆಗ್ತಿತ್ತು, ಅದರಿಂದೆಲ್ಲ ಎಷ್ಟೊಂದು ಒಳ್ಳೇದಾಗಿದೆ. ಸೊ ಈ ಥರ ಏನಾಗುತ್ತೆ, ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಥರ ಎಷ್ಟೊಂದು ಜನ ಇಲ್ಲ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಆಟಿಸಮ್ ಅಂದಾಗ ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿ ಮಕ್ಳಿಗೆ ಪಾಪ ವ್ಯಾಕ್ಸಿನೇ ಕೊಡ್ಸಲ್ಲ. ತುಂಬ ಪ್ರಾಬ್ಲಮ್ ಅದು. ಅದಕ್ಕೆ ಯಾರು ಆ ಥರ ಅನ್ಕೊಳ್ಳೇಬಾರ್ದು. ಆಟಿಸಮ್ ಖಂಡಿತ ಬರಲ್ಲ. ಸೊ ಡಾಕ್ಟರ್ ಏನೆಲ್ಲ ವ್ಯಾಕ್ಸಿನ್ ಹೇಳ್ತಾರೆ ಅದನ್ನೆಲ್ಲ ಕೊಡಿಸ್ಕೊಳ್ಳೋದು ಬೆಸ್ಟ್. ಮ್ಯಾಮ್, ನೆಕ್ಸ್ಟ್ ಬಂದ್ಬಿಟ್ಟು, ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲವು ವ್ಯಾಕ್ಸಿನ್ ಹಾಕ್ತಾರೆ, ಪ್ರೈವೇಟಲ್ಲಿ ಕೆಲವು ಹಾಕ್ತಾರೆ. ಸೊ ಯಾವುದು ಬೆಸ್ಟ್? ಈಗ ಗೌರ್ಮೆಂಟಲ್ಲಿ ಹಾಕ್ಸ್ಕೊಳ್ಳೋದು ವಾಸಿನ ಅಥವಾ ಪ್ರೈವೇಟಲ್ಲಿ ಹಾಕ್ಸ್ಕೊಳ್ಳೋದು ವಾಸಿನ? ಸೊ ವಾಸಿ ಅನ್ನೋದಕ್ಕಿಂತ ಹಾಕಿಸ್ಕೊಳ್ಬೇಕಷ್ಟೇ. ಈಗ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿದಾಗೆ, ನಾವು ಪ್ರೈವೇಟಲ್ಲಿ ಕೊಡೋದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ. ಗವರ್ಮೆಂಟಲ್ಲಿ ಅದಕ್ಕೆ ಹೆಸರು ಏನು ಅಂದರೆ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಫ್ರೀ ಆಗಿ ಎಲ್ರಿಗೂ ಕೊಡೋದ್ರಿಂದ ಎಲ್ಲ ವ್ಯಾಕ್ಸಿನ್ಸು ಕೊಡೋಕ್ಕಾಗಲ್ಲ. ಸೊ ಈಗ 3 years ಬ್ಯಾಕ್ ಎಲ್ಲ ಈವನ್ ನಿಮೋಕಾಕಲ್ ವ್ಯಾಕ್ಸಿನ್ ಅಂದರೆ ನಿಮೋನಿಯಾ, ಮಿದುಳುಜ್ವರ ವ್ಯಾಕ್ಸಿನ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಹೋಗ್ತಾ ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಜನಗಳು ಇವಾಗ ಬೆಸ್ಟ್ ಅಂತ ಹೇಳೋದಕ್ಕಿಂತ ಒಬ್ಬೊಬ್ರು ಏನ್ ಮಾಡ್ತಾರೆ, ನಮ್ದು ಫೈನಾನ್ಷಿಯಲ್ ಸ್ಟೇಟಸ್ ಮತ್ತೆ ಆ ತರ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು. ಒಬ್ಬೊಬ್ರು ಇಲ್ಲ ಪ್ರೈವೇಟ್ ಅಲ್ಲೇ ಹಾಕ್ಸ್ಕೊಳ್ಳೋದಿರ್ತಾರೆ. ಏನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಅಂತಂದ್ರೆ, ಯೂಶಲಿ ಗವರ್ಮೆಂಟ್ ಅಲ್ಲಿ ಮಲ್ಟಿ ಡೋಸ್ ವಯಲ್ ಬರೋದ್ರಿಂದ, ಅಂದ್ರೆ 10 ಜನಕ್ಕೆ ಒಂದೇ ಸಲ ದೊಡ್ಡ ವ್ಯಾಕ್ಸಿನ್ದು ಬಾಟಲ್ ಬರುತ್ತೆ. ಸೊ ಹಾಗಾಗಿ ಅದು ಪ್ರಿಪೇರ್ ಮಾಡಿಬಿಟ್ಟು ವಿತಿನ್ 6 hours ಯೂಸ್ ಮಾಡಬೇಕು. ಸೊ ಎವ್ರಿ ಡೇ ಮಾಡೋದಿಲ್ಲ. ಸೊ ಯೂಶಲಿ ಥರ್ಸ್ಡೇಸ್ ಹಾಗೆ ಮಾಡ್ತಾರೆ. ಇಲ್ಲಿ ಪ್ರೈವೇಟ್ ಅಲ್ಲಿ ಅಂತಂದ್ರೆ ಸಪ್ರೇಟ್ ವ್ಯಾಕ್ಸಿನ್ ಅವೈಲೇಬಲ್ ಇರುತ್ತೆ. ಆ ಥರ ಮಲ್ಟಿ ಡೋಸ್ ವಯಲ್ ಅಲ್ಲ, ಸಿಂಗಲ್ ಡೋಸ್ ವಯಲ್ ಇರುತ್ತೆ. ಇನ್ನೊಂದೇನು ಅಂತಂದ್ರೆ, ಇಲ್ಲಿ ನೋಡ್ತು ಅಂದ್ರೆ ನಿಮ್ಗೆ ಬರ್ತ್ ಆದ್ಮೇಲೆ 6 weeks, 10 weeks, 14 weeksಗೆ ಅಲ್ಲಿ ಗವರ್ಮೆಂಟ್ ಅಲ್ಲೂ ಬರುತ್ತೆ. 10 weeks ಅಲ್ಲಿ ಏನಾಗುತ್ತೆ, ನಿಮೋಕಾಕಲ್ ವ್ಯಾಕ್ಸಿನ್ದು 2nd ಡೋಸ್ ಅದ್ರಲ್ಲಿ ಬರೋದಿಲ್ಲ. ಅದು ಗವರ್ಮೆಂಟ್ ಡಿಸೈಡ್ ಮಾಡಿರೋದು. ಸೊ ಹಾಗಾಗಿ
ಬೂಸ್ಟರ್ ಡೋಸ್ನ ನಾವು ಅವರು ಏನು ಮಾಡ್ತಾರೆ ಅಂತಂದರೆ, ನಾವು ಇಲ್ಲಿ ನೋಡಿದ್ರೆ ನೀವು ಬೂಸ್ಟರ್ನ 15 ಮಂತ್ಸಿಗೆ ಕೊಡ್ತೀವಿ. ಸೊ 3ನೇ ಡೋಸ್ನ ಬೂಸ್ಟರ್ ಥರ 9 ಮಂತ್ಸಿಗೆ ಕೊಡ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ 6 ಮಂತ್ಸ್ದು 7 ಮಂತ್ಸ್ದು ಫ್ಲೂ ವ್ಯಾಕ್ಸಿನು, ಟೈಫಾಯ್ಡ್ ವ್ಯಾಕ್ಸಿನ್, ಹೆಪಟೈಟಿಸ್ ಎ ವ್ಯಾಕ್ಸಿನ್ 1 ವರ್ಷದ್ದು, 15 ತಿಂಗಳದು ಚಿಕನ್ ಪಾಕ್ಸ್ ವ್ಯಾಕ್ಸಿನು ಅದೆಲ್ಲ ಇರೋದಿಲ್ಲ. ಮತ್ತು 9 ಮಂತ್ಸಲ್ಲಿ MMR ಅಂದರೆ ಮೀಸಲ್ಸ್ ಮಮ್ಸ್ ರುಬೆಲ್ಲಾ ಬದಲಿಗೆ ಮೀಸಲ್ಸ್ ರುಬೆಲ್ಲಾ ಮಾತ್ರ ಇರುತ್ತೆ. ಮತ್ತು ಒಂದೊಂದು ಕಡೆ ಈ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಆ ಥರ ಎಲ್ಲ ಜಾಪನೀಸ್ ಎನ್ಕೆಫಲೈಟಿಸ್ ಅಂದರೆ ಹಂದಿ ಜ್ವರದ ವ್ಯಾಕ್ಸಿನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ನೋಡಿ ಹೇಗೆ ಅಂತಂದರೆ ಎಷ್ಟು ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಮತ್ತು ವ್ಯಾಕ್ಸಿನ್ ನಿಮಗೆ ಗೊತ್ತಿದೆ, ಪ್ರೈವೇಟಲ್ಲಿ ತಗೊಂಡ್ರೆ 1.5 ಮಂತ್ಸಿಗೆ 6,500 to 8,500 ಆಗುತ್ತೆ. ಸೊ ಫ್ರೀ ಆಫ್ ಕಾಸ್ಟ್ ಕೊಡಬೇಕು ಅಂದರೆ ಎಲ್ಲಾನು ಮಾಡೋದಕ್ಕಾಗೋದಿಲ್ಲ. ಯಾವುದು ಬೆಟರ್ ಕಂಪೇರ್ ಮಾಡಿ ಸ್ಟಡೀಸ್ ಮಾಡಿ ನೋಡ್ಬಿಟ್ಟು ಆಲ್ಮೋಸ್ಟ್ ಈಕ್ವಲ್ ಪ್ರೊಟೆಕ್ಷನ್ ಸಿಗೋದು ಈ ಶೆಡ್ಯೂಲ್ ಅಂತ ನೋಡ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರ್ತಾರೆ. ಇವಾಗ ಅದಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ ತಕ್ಷಣ ಈ ವ್ಯಾಕ್ಸಿನ್ಗಳು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ಮೇ ಬಿ ಹೋಗ್ತಾ ಅವ್ರ ಪ್ಲಾನಲ್ಲಿ ಹೇಗೆ ರೀಸೆಂಟ್ ಆಗಿ HPV ವ್ಯಾಕ್ಸಿನ್, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇನ್ಕ್ಲೂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಮೇ ಬಿ ನೆಕ್ಸ್ಟ್ ಹೆಪಟೈಟಿಸ್ ಎ ಅಥವಾ ಟೈಫಾಯ್ಡ್ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಸದ್ಯಕ್ಕಿಲ್ಲ ಅಷ್ಟೇ. ಸೊ ಇಲ್ಲ ಅಂದ ಮಾತ್ರಕ್ಕೆ ಅದು ಉಪಯೋಗ ಬರಲ್ಲ ಅಂತಲ್ಲ. ಫೈನಾನ್ಷಿಯಲ್ ರೀಸನ್ ಇತ್ತು ಅಂದರೆ ಗೌರ್ಮೆಂಟಲ್ಲಿ ಹಾಕಿಸ್ಕೊಳ್ಳೋದನ್ನ ಹಾಕಿಸ್ಕೊಂಡು ಉಳಿದಿರೋದನ್ನ ಬಂದ್ಬಿಟ್ಟು ಪ್ರೈವೇಟಲ್ಲಿ ಹಾಕಿಸ್ಕೊಳ್ಳೋದು ಬೆಸ್ಟ್. ಸೊ ನೋಡಿ, ಟೈಫಾಯ್ಡ್ ಏನಾದ್ರು ಬಂತು ಅಂದ್ರೆ ಈಗ ಎಲ್ಲರೂ ಆಚೆ ಕಡೆ ಹೋಗ್ತಾರೆ, ಊಟ ಮಾಡೇ ಮಾಡ್ತಾರೆ. ಟೈಫಾಯ್ಡ್ ಬರೋ ಚಾನ್ಸ್ ಇರುತ್ತೆ. ಬಂದಾಗ ನೀವು 50,000 60,000 ಹಾಸ್ಪಿಟ್ಲಲ್ಲಿ ಖರ್ಚು ಮಾಡೋ ಬದಲಿಗೆ ಒಂದು 2,500 ಆಗ್ಬೋದು ಅಪ್ರಾಕ್ಸಿಮೇಟ್ಲಿ. ವ್ಯಾಕ್ಸಿನ್ ಹಾಕೊಂಡ್ರೆ ಪ್ರಿವೆನ್ಷನ್ ಆಗುತ್ತಲ್ಲ, ಅದು ಒಂದೇ ಡೋಸ್ ಅದು ಅಷ್ಟೇ. ಮ್ಯಾಮ್, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಈಗ ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಬೇಕಲ್ವಾ, ಸೊ ಅದು ನಮಗೆ ಸಿಗುತ್ತೆ, ಯಾವುದಾದ್ಮೇಲೆ ಯಾವ್ದು ಹಾಕಿಸ್ಬೇಕು ಅನ್ನೋದು ಸಿಗ್ತದ? ಸಿಗುತ್ತೆ. ಇವಾಗ ನೀವು ಗೌರ್ಮೆಂಟಲ್ಲಿ ಹುಟ್ಟಿ ನೀವು ತಾಯಿ ಕಾರ್ಡ್ ಆ ಥರ ಮಾಡಿಸ್ಕೊಂಡಿದ್ರೆ ಗೌರ್ಮೆಂಟಲ್ಲೇ ತಾಯಿ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಗೌರ್ಮೆಂಟಲ್ಲಿ ಏನೇನೇನು ಬರುತ್ತೆ ಅದು ಸಿಕ್ಕಿರುತ್ತೆ. ಇಲ್ಲ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿತ್ತು ಅಂದರೆ ಅವ್ರದ್ದೇನೆ ಒಂದು ಕೊಟ್ಟಿರ್ತಾರೆ. ಯೂಶಲಿ ಪ್ರೈವೇಟಲ್ಲಿ ಎಲ್ಲ ಇರೋದೆಲ್ಲ ಈ IAP ಚಾರ್ಟ್ ಅಂತಲೇ ಇರುತ್ತೆ. ಇದು ನೀವು ನೋಡಿದ್ರೆ 2023 ಇದು ಅಂತ ಇದೆ. ಸೊ ಎವ್ರಿ ಇಯರ್ ಅದನ್ನ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ರೀಸೆಂಟ್ ಒನ್. ಇದು ಇಲ್ಲಿ ಎಲ್ಲ ಬಂದಿದೆ ನೋಡಿ. ಹುಟ್ಟಿದಾಗಿಂದ ಹಿಡಿದು 1.5, 2.5, 3.5 ಮಂತ್ಸ್ ಇಷ್ಟು ವ್ಯಾಕ್ಸಿನ್ ಇರುತ್ತೆ. ಇದು ಜಸ್ಟ್ ನೀವು ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ಈ ಚಾರ್ಟ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಈಗ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸ್ತೀವಲ್ಲ, ಪೇನ್ಲೆಸ್ ಬೆಟರ ಪೇನ್ ಇರೋದು ಬೆಟರ್? ತುಂಬಾ ಜನರು ಹೇಳ್ತಾರೆ ಪೇನ್ಲೆಸ್ ಹಾಕ್ಸ್ಬಾರ್ದು, ಪೇನ್ ಇರೋದೇ ಹಾಕ್ಸ್ಬೇಕು, ಸೊ ಫೀವರ್ ಬರಬೇಕು, ಫೀವರ್ ಬಂದ್ರೇನೆ ಆ ವ್ಯಾಕ್ಸಿನ್ ವರ್ಕ್ ಆಗುತ್ತೆ. ಸೊ ಈ ತರ ಕಾಮೆಂಟ್ ಮಾಡಿದವರು ಇದ್ದಾರೆ. ಬಟ್ ಅದು ನನಗೂ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಅದು ಕ್ಲಿಯರ್. ಓಕೆ. ಸೊ ಇವಾಗ ನೀವು ನೋಡಿದ್ರೆ, ಈಗ ನಾನು ಇಲ್ಲಿ ಝೂಮ್ ಮಾಡ್ತೀನಿ, 6, 10, 14 ವೀಕ್ಸ್ ಪೇನ್ಲೆಸ್ ಅಂತ ಇರುತ್ತೆ. ನೀವೇ ನೋಡಿದ್ರೆ ಇಲ್ಲಿ DTWP, DTAP ಅಂತ ಇದೆ. ಇದೇನೆ ಈ WPAP ಅಂತ ಇದೆಯಲ್ಲ, ಇದರಿಂದನೇ ಪೇನ್ಲೆಸ್ ಅಂತ ಡಿಟರ್ಮಿನ್ ಆಗೋದು. P ಅಂದ್ರೆ ಪರ್ಟ್ಯೂಸಿಸ್ ಅಂತ, ಅಂದ್ರೆ ನಾಯಿ ಕೆಮ್ಮು, ಉಫಿಂಗ್ ಕಾಫ್ ಅಂತ ಹೇಳ್ತೀವಲ್ಲ. W ಅಂದ್ರೆ ಸೆಲ್ ವಾಲ್ ಇರುತ್ತೆ, ಹೋಲ್ ಸೆಲ್ ವ್ಯಾಕ್ಸಿನ್ ಅಂತ. ಆ ವ್ಯಾಕ್ಸಿನ್ ಕಾಂಪೋನೆಂಟ್ ಅಲ್ಲಿ ಆ ವಾಲ್ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ AP ಅಂದ್ರೆ ಎ ಸೆಲ್ಯುಲರ್ ಅಂತ, ವಾಲ್ ನ ತೆಗ್ದ್ಬಿಟ್ಟಿರ್ತಾರೆ. ಸೊ ಆ ವಾಲ್ ಇಂದಾನೇ, ಸೆಲ್ ವಾಲ್ ಇಂದಾನೇ ಪೇನು ಫೀವರ್ ಎಲ್ಲ ಇರುತ್ತೆ. ತೆಗ್ದಿರೋದ್ರಿಂದ ಪೇನು ಫೀವರ್ ಇರೋದೇ ಇಲ್ಲ ಅಥವಾ ಕಮ್ಮಿ ಇರುತ್ತೆ, ಖಂಡಿತವಾಗಿ ಇರೋದಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಏನಕ್ಕೆ ಇದು ಪ್ರೊಟೆಕ್ಷನ್ ಜಾಸ್ತಿನಾ ಅದು ಪ್ರೊಟೆಕ್ಷನ್ ಜಾಸ್ತಿನಾ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ 1.5, 2.5, 3.5 ಮಂತ್ಸ್ ಆದ್ಮೇಲೆ ಈ ಹೋಲ್ ಸೆಲ್ ವ್ಯಾಕ್ಸಿನ್ ಅಂದ್ರೆ WP ಇದೆ ಅಲ್ವಾ, ಪೇನ್ ಇರೋ ವ್ಯಾಕ್ಸಿನ್, ಅದರಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಪ್ರೊಟೆಕ್ಷನ್ ಅಂದ್ರೆ ಆಂಟಿಬಾಡಿ ಉತ್ಪತ್ತಿ 98 to 100% ಇರುತ್ತೆ. ಅಂದ್ರೆ ನಾನು ಇವಾಗ ಜಸ್ಟ್ ಪರ್ಟ್ಯೂಸಿಸ್ ಕಾಂಪೋನೆಂಟ್ ಮಾತ್ರ ಹೇಳ್ತಾ ಇರೋದು. ಆದ್ರೆ ಈ ಎ ಸೆಲ್ಯುಲರ್ ಅಂತಂದ್ರೆ ಪೇನ್ಲೆಸ್ ಅಲ್ಲಿ ಏನಾಗುತ್ತೆ, ಆ ವಾಲ್ ತೆಗಿಯೋದ್ರಿಂದ ಇಮ್ಯುನೋಜೆನಿಸಿಟಿ ಅಂದ್ರೆ ಅದ್ರ ಆಂಟಿಬಾಡಿ ಉತ್ಪತ್ತಿ ಮಾಡೋದು ಇದನ್ನು ಕಮ್ಮಿ ಇರುತ್ತೆ. ಸೊ ಪ್ರೊಟೆಕ್ಷನ್ 95 to 96% ಇರುತ್ತೆ. ಸೊ 2 to 3% ಕಮ್ಮಿ ಪ್ರೊಟೆಕ್ಷನ್ ಇರುತ್ತೆ, ಅದು ನಿಜ. ಸೊ ಪೇನ್ ಇರೋದ್ರಲ್ಲಿ 98 to 100% ಪರ್ಟ್ಯೂಸಿಸ್ ಮಾತ್ರ. ಹಾಗಿದ್ರು ಯಾಕೆ ಜನ ಈ ಪೇನ್ಲೆಸ್ ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಫೀವರ್ ಎಲ್ಲ ಇರುತ್ತಲ್ವಾ, ಒಬ್ಬೊಬ್ರು ಬೇಡ ಅಂತಾರೆ. ಮತ್ತೆ ಈ ಪರ್ಟ್ಯೂಸಿಸ್ ಅನ್ನೋದು ಈ ಬೇರೆ ಇಂಜೆಕ್ಷನ್ಗಳು ನೀವು ನೋಡಿದ್ರೆ ದಿಫ್ತೀರಿಯಾ, ಟೆಟನಸ್, ಪೋಲಿಯೋ, ಹಿಬ್ಬು ಅದೆಲ್ಲ ತುಂಬಾ ಡೇಂಜರಸ್ ಡಿಸೀಸಸ್. ಅದೇನಾದ್ರು ಬಂತು ಅಂದ್ರೆ ಒಂದು ಡೆತ್ ಆಗುತ್ತೆ, ಇಲ್ಲ ಅಂತಂದ್ರೆ ಏನಾದ್ರು ಪರ್ಮನೆಂಟ್ ಸೀಕ್ವೆಲ್ ತರ ಆಗುತ್ತೆ. ಸೊ ಈ ಪರ್ಟ್ಯೂಸಿಸ್ ಅನ್ನೋದು ಸ್ವಲ್ಪ ಕಮ್ಮಿ ಸೀರಿಯಸ್ ಇನ್ಫೆಕ್ಷನ್, ಜಸ್ಟ್ ಅದು ಈಸಿಲಿ ಟ್ರೀಟಬಲ್ ವಿತ್ ಆಂಟಿಬಯೋಟಿಕ್. ಮತ್ತೆ ಪದೇ ನಾವು ಕೊಡ್ಸಿದ್ರು ಸಹ ಬರ್ತಾನೆ ಇರುತ್ತೆ.
ಹಾಗಿರೋದ್ರಿಂದ 2 ಆಪ್ಷನ್ ಅವೈಲಬಲ್ ಇದೆ. ಈಗ ಯುರೋಪ್ ಕಂಟ್ರೀಸ್ ಅಬ್ರಾಡಲ್ಲೆಲ್ಲ ನೋಡಿದ್ರೆ ಪೇನ್ ಇಲ್ವೇ ಇಲ್ಲ, ಎಲ್ಲಾನು ಪೇನ್ಲೆಸ್ ಕೊಡೋದು. ಯಾಕೆಂದ್ರೆ ಅಲ್ಲಿ ಬರ್ಡನ್ ಆಫ್ ಇನ್ಫೆಕ್ಷನ್ ಲೆಸ್ ಇದೆ. ಇಲ್ಲಿ ಎಲ್ಲ ಜಾಸ್ತಿ ಇನ್ಫೆಕ್ಷನ್ ಇರೋದ್ರಿಂದ 2 ಆಪ್ಷನ್ ಅವೈಲಬಲ್ ಇದೆ. ಸೊ ನಾವೀಗ ಹಾಸ್ಪಿಟಲ್ ಬಂದ ಪೇಷಂಟ್ ಕೇಳಿದಾಗ 2 ಎಕ್ಸ್ಪ್ಲೇನ್ ಮಾಡ್ತೀವಿ, ಪ್ರೋಸ್ ಕಾನ್ಸ್ ಹೇಳ್ತೀವಿ. ಅವ್ರಿಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಒಬ್ಬೊಬ್ರು ಇಲ್ಲ ನಮ್ಗೆ ಪೇನ್ಲೆಸ್ ಬೇಕು ಅಂತಾರೆ, ಒಬ್ರಿಗೆಲ್ಲ ಡಿಫ್ರೆನ್ಸಸ್ ಹೇಳಾದ್ಮೇಲೂ ಸಹ. ಮತ್ತೆ ಇನ್ನೊಂದು ಹೆದರ್ಕೊಳ್ಳೋದೇನು ಬೇಡ, ಯಾಕಂದ್ರೆ ಇದು ಅಟ್ ದ ಎಂಡ್ ಆಫ್ 3.5 months ಆಮೇಲಿಂದ ಈಗ ಕೋವಿಡ್ ವ್ಯಾಕ್ಸಿನ್ ಹೇಗೆ ಪ್ರೊಟೆಕ್ಷನ್ ಕಮ್ಮಿ ಆಗುತ್ತೆ, ಪುನಃ ನಾವು ಬೂಸ್ಟರ್ ಡೋಸಸ್ ಕೊಡ್ಸ್ಕೊತೀವಲ್ವಾ, ಅದೇ ರೀತಿ 16 monthsಗೆ ಒಂದು ಬೂಸ್ಟರ್ ಡೋಸ್ ಇರುತ್ತೆ, ಪುನಃ 4 ವರ್ಷಕ್ಕೊಂದು ಬೂಸ್ಟರ್ ಡೋಸ್ ಇರುತ್ತೆ, 10 ವರ್ಷಕ್ಕೊಂದು ಬೂಸ್ಟರ್. ಸೊ ಪುನಃ ಅದು ಇದ್ದೇ ಇರುತ್ತೆ. ಸೊ ಯಾರಿಗೆ ಇದು ನಮ್ಗೆ ನಾಲೆಜ್ ಗೊತ್ತಿದ್ದು, ಸ್ವಲ್ಪ ಪ್ರೊಟೆಕ್ಷನ್ ಕಮ್ಮಿ ಇರುತ್ತೆ ಅಂತ ಗೊತ್ತಿದ್ದು, ಪೇನ್ ಫೀವರ್ ಸ್ವಲ್ಪ ಇರುತ್ತೆ ಅಂತ ಗೊತ್ತಿದ್ದು ಅವರು ಡಿಸೈಡ್ ಮಾಡ್ಕೋಬಹುದು. ಸೊ 2 ತರ ತಗೊಳ್ಳೋರು ಇದ್ದಾರೆ, ಒಬ್ರು ಪೇನ್ಲೆಸ್ ತಗೊಳ್ಳೋರು ಇದ್ದಾರೆ, ಒಬ್ರು ಪೇನ್ ಇರೋ ತಗೊಳ್ಳೋರು ಇದ್ದಾರೆ. ಗವರ್ಮೆಂಟ್ ಅಲ್ಲಿ ಮಾತ್ರ ಪೇನ್ ಇರೋದೇ ಇರೋದು, ಪೇನ್ಲೆಸ್ ಬರೋಲ್ಲ, ಪೇನ್ ಇರೋದೇ ಇರೋದು. ಇವನ್ ಕಾಸ್ಟ್ ಪ್ರೈಸ್ ನೋಡ್ತು ಅಂದ್ರೆ ಪೇನ್ ಇರೋದು ಸ್ವಲ್ಪ ಲೆಸ್ ಕಾಸ್ಟ್ಲಿ, ಪೇನ್ಲೆಸ್ ಯಾಕಂದ್ರೆ ಪ್ಯೂರಿಫಿಕೇಶನ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ 2 ಮತ್ತೆ ಇನ್ನೊಂದು ಒಂದೊಂದ್ಸಲ ಒಬ್ಬೊಬ್ಬರಿಗೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ, ಅಂತವ್ರಿಗೆ ಏನಾಗುತ್ತೆ, ಈ ಪೇನ್ ಇರೋದು ಕೊಟ್ಟಾಗ ಒಬ್ಬೊಬ್ರಿಗೆ ಫಿಟ್ಸ್ ಬರೋದು ಇಲ್ಲ ಪ್ರಾಬ್ಲಮ್ ಆಗೋದು ಆತರ ಆಗ್ಬೋದು. ಹಾಗಿದ್ದಾಗ ಪೇನ್ಲೆಸ್ ತಗೊಳ್ಳೋದು ಬೆಸ್ಟ್. ಇಲ್ಲ ಈ ಪೇನ್ ಇರೋ ವ್ಯಾಕ್ಸಿನ್ ಕೊಡ್ಸ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಏನೋ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ, ಫಿಟ್ಸ್ ತರ ಬರುತ್ತೆ, ಇಲ್ಲ ಅಂತಂದ್ರೆ ಒಂಥರ ಮೂರ್ಛೆ ಹೋಗೋ ತರ, ಇಲ್ಲ ಏನೋ ಫೀವರ್ ತುಂಬಾ ಬಂದ್ಬಿಟ್ಟು ಅಡ್ಮಿಷನ್ ಬೇಕಾಗುತ್ತೆ. ಅಂತವ್ರು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಕೊಡ್ಸ್ಕೋಬೇಕಾದ್ರೆ ಪೇನ್ಲೆಸ್ ಕೊಡ್ಸ್ಕೋಬಹುದು. ಮ್ಯಾಮ್ ನಾನು ಇವ್ರು ಹುಟ್ಟಾಗ ಸೊ ಇವರಿಗೆ ಪೇನ್ಲೆಸ್ಸೇ ಹಾಕಿಸ್ತಾ ಇದ್ದೆ. ಅಂದ್ರೆ ನನ್ಗೆ ಇದು ಇಷ್ಟೆಲ್ಲ ಗೊತ್ತಿಲ್ಲ. ನಾನೇನಂದ್ರೆ ಮಕ್ಳು ಅದು ಪೇನ್ ಇದ್ರೆ ಫೀವರ್ ಬಂದ್ಬಿಡುತ್ತೆ, ಹಠ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಸೊ ಅವ್ರಿಗೆ ಪೇನ್ಲೆಸ್ ಹಾಕಿಸ್ತಾ ಇದ್ದೆ. ಬಟ್ ಇವತ್ತು ಅದಕ್ಕೆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಯ್ತು. ಸೊ ನಮ್ಮ ಅನುಕೂಲ ಯಾವ್ದು ಬೇಕಂದ್ರೂ ಕೂಡ ನಾವು ಹಾಕಿಸ್ಕೋಬಹುದು. 2 ಚೂಸ್ ಮಾಡೋರು ಇದ್ದಾರೆ. ಈಗ ಗೊತ್ತಿದ್ದು ಏನಕ್ಕೆ ನೀವು ಚೂಸ್ ಮಾಡ್ತಿದ್ದೀರ ಅಂತ ಗೊತ್ತಿದ್ ಕ್ಲಾರಿಟಿ ಇದ್ದು ಚೂಸ್ ಮಾಡ್ಕೋಬೇಕಾದ್ರೆ ಓಕೆ. ಗೊತ್ತಿಲ್ದೇನೆ ನಮ್ಗೆ ಇದು ಹೇಳಕ್ ಆಗೋದಿಲ್ಲ. ಖಂಡಿತ ಪೇನ್ ಇರೋದ್ರಲ್ಲಿ ಪ್ರೊಟೆಕ್ಷನ್ 2-3% ನೆಕ್ಸ್ಟ್ ಈ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ? ಇನ್ ಕೇಸ್ ಇದ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು? ಏನೇ ಮೆಡಿಸಿನ್ ವ್ಯಾಕ್ಸಿನ್ ಒಂದು ಮೆಡಿಸಿನ್, ಯಾವುದೇ ಮೆಡಿಸಿನ್ ಇದ್ರು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸ್ಮಾಲ್ ಸೈಡ್ ಎಫೆಕ್ಟ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಚುಚ್ಚಬೇಕಾದ್ರೆ ನೋವಾಗೋದು. ಈ ಪೇನ್ ಇರೋ ವ್ಯಾಕ್ಸಿನ್ ಎಲ್ಲ ಚುಚ್ಚಾದ್ಮೇಲೆ ಅಲ್ಲಿ ಸ್ವೆಲ್ಲಿಂಗ್ ಬರುವಂತದ್ದು, ನೋವಿರೋದು ನೀವೇ ನೋಟಿಸ್ ಮಾಡಿರ್ಬೋದು. ಯಾರ್ಯಾರು ಪೇನ್ ಇರೋದು ಹಾಕ್ಸ್ಕೊಂಡಿರ್ತಾರೆ, ಒಬ್ರಿಗೆ 1 week ಪೇನ್ ಇರುತ್ತೆ ಅಂತ, ಅವಾಗ ಅದಕ್ಕೆ ಐಸ್ ಇಡ್ಬೋದು. ಫೀವರ್ ಬರೋದು, ಫೀವರ್ಗೆ ಪ್ಯಾರಾಸಿಟಮಾಲ್ ಹಾಕೋಬಹುದು. ಇನ್ನು ಒಂದೊಂದ್ಸಲ DPT ವ್ಯಾಕ್ಸಿನ್ ಕೊಡ್ಸ್ಕೊಂಡಾಗ ಮಕ್ಳು ಜೋರಾಗಿ ಅಳೋದು, ಕಿರಿಕಿರಿ ಮಾಡೋದು, ಆ ರೀತಿ ಎಲ್ಲ ಇರುತ್ತೆ. ಒಬ್ಬೊಬ್ರು ಡ್ರಾಪ್ಸ್ ಹಾಕಿದ ತಕ್ಷಣ ವಾಂತಿ ಮಾಡ್ಬೋದು. ಮೈಲ್ಡ್ ಇವಾಗ ಒಂದೊಂದ್ ವ್ಯಾಕ್ಸಿನ್ ಅಲ್ಲಿ ಮೈಲ್ಡ್ ರ್ಯಾಶ್ ತರ ಬರ್ಬೋದು, ಸ್ವಲ್ಪ ಲೂಸ್ ಮೋಷನ್ ಅದೆಲ್ಲ ಆಗ್ಬೋದು. ಮೇಜರ್ ಆಗಿ ಏನು ಇರಲ್ಲ, ಈ ತರ ಇರುತ್ತೆ. ಬೆಸ್ಟ್ ಅಂತಂದ್ರೆ 1/2 hour to 1 hour ಇಲ್ಲೇ ಹಾಸ್ಪಿಟಲ್ ಅಲ್ಲೇ ವೇಟ್ ಮಾಡಿ, ಇಮಿಡಿಯೇಟ್ ಏನೂನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ, ಅಡ್ವರ್ಸ್ ಇವೆಂಟ್ಸ್ ಆಗಿಲ್ಲ ಅಂದ್ರೆ ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೋದು. ಫೀವರ್ ಆ ತರದನ್ನ ಪ್ಯಾರಾಸಿಟಮಾಲ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 2-3 days ಇರುತ್ತೆ. ಮೇಜರ್ ಒಬ್ಬೊಬ್ರಿಗೆ ಆಗ್ಬೋದು, ಏನಾದ್ರೂ ಒಂದು ಅಲರ್ಜಿಕ್ ರಿಯಾಕ್ಷನ್. ಸುಮಾರೆಲ್ಲ ಅದು ಮೊಟ್ಟೆ ಇದ್ರಲ್ಲಿ ತೆಗೆದು ಮಾಡಿರ್ತಾರೆ ಒಂದೊಂದ್ ವ್ಯಾಕ್ಸಿನ್ಗಳು. ಆ ಮೊಟ್ಟೆ ಅಲರ್ಜಿ ಇರೋರ್ಗೆಲ್ಲ ಅದಾಗ್ಬೋದು. ಹಾಗೇನಾದ್ರು ಇತ್ತು, ಏನಾದ್ರು ರ್ಯಾಶ್ ತರ ಬಂತು, ಸಡನ್ ಆಗಿ ಕಾಫ್ ಬಂತು, ಆ ತರ ಏನಾದ್ರು ಇದ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕಾಗುತ್ತೆ. ಅದೆಲ್ಲ ತುಂಬಾ ರೇರು, ಬಟ್ ಆಗದೇ ಇಲ್ಲ ಅಂತಾನೂ ಇಲ್ಲ, ಆಗ ಚಾನ್ಸಸ್ ಇರುತ್ತೆ. ಬಟ್ ಎಲ್ಲೋ ಲಕ್ಷದಲ್ಲಿ ಒಬ್ರಿಗೆ ಆಗ್ಬೋದು ಅಷ್ಟೇ. ಮ್ಯಾಮ್ ಇನ್ನ ಲಾಸ್ಟ್ ಕ್ವೆಶ್ಚನ್. ಈಗ ಸುಮಾರು ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ನಮ್ಗೆ ಯಾವ ತರ ವ್ಯಾಕ್ಸಿನ್ ಹಾಕ್ಸಿಲ್ಲ, ಮನೇಲಿರುವಂತಹ ಏನು ಪದ್ಧತಿ ಎಲ್ಲ ಇರುತ್ತಲ್ವ, ಸೊ ಅದನ್ನೇ ನಮ್ಮ ಮನೇಲಿ ಮಾಡಿದ್ದಾರೆ. ನಮ್ಮ ಮಕ್ಳಿಗೂ ನಾವು ಅದನ್ನೇ ಮಾಡಿದೀವಿ. ನೀವು ಯಾಕೆ ವ್ಯಾಕ್ಸಿನ್ಗೆ ಅಷ್ಟೆಲ್ಲ ಖರ್ಚು ಮಾಡ್ತೀರಾ, ಸುಮ್ಮನೆ ಅದೇ ದುಡ್ಡನ್ನ ನಾವು ತಿನ್ನೋದಿದ್ದೀರಾ ಅಂತ ಹೇಳ್ತಾರೆ. ಬಟ್ ಇದು ಸರಿ, ನಮ್ಮ ವ್ಯಾಕ್ಸಿನ್ ಹಾಕ್ಸದೇ ಇರೋದು ಸರಿನಾ? ಇಲ್ಲ, ಇದು ರೋಗ ಬಂದ್ಮೇಲೆ ಆಮೇಲೆ ಏನು ಮಾಡಕ್ಕಾಗಲ್ಲ. ಒಂದೊಂದೆಲ್ಲ ಎಷ್ಟು ಸೀರಿಯಸ್, ಈಗ ಮೆನಿಂಜೈಟಿಸ್ ಆಗಿರ್ಬೋದು, ಮಿದುಳು ಜ್ವರ, ಅದು ಬಂದು ಪ್ರಾಬ್ಲಮ್ ಆದವ್ರಿಗೆ ಗೊತ್ತು. ಈಗ ಎಲ್ಲರಿಗೂ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ನಮಗ್ ಬರದೇ ಇಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ಪೋಲಿಯೋ ಎಲ್ಲ ಬಂದಾಗ ಮಕ್ಳು ಯಾರ್ಯಾರಿಗೆ ಬಂದಿದೆ, ಅವ್ರ ಕಾಲೆಲ್ಲ ಪ್ಯಾರಲೈಸ್ ಆಗಿ ನಡೆಯೋದಕ್ಕೆ ಆಗಲ್ಲ. ಬಟ್ ಯಾರಿಗೆ ಬರುತ್ತೆ ಹೇಳಕ್ಕಾಗಲ್ಲ. ವ್ಯಾಕ್ಸಿನ್ ಅಷ್ಟು ವರ್ಲ್ಡ್ ವೈಡ್ ಎಲ್ಲ ಕೊಟ್ಟಿರೋದ್ರಿಂದ ಇವಾಗ
ಇಂಡಿಯಾದಲ್ಲಿ ಪೋಲಿಯೋ ಇರಾಡಿಕೇಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಇದು ಬೇಸಿಕಲಿ ಟ್ರೀಟ್ಮೆಂಟ್ ಮಾಡೋದಲ್ಲ, ಪ್ರಿವೆನ್ಷನ್ ಮಾಡೋದು, ಬರದೇ ಇರುವಾಗೆ ಪ್ರಿವೆಂಟ್ ಮಾಡೋದು. ಅದಕ್ಕೆ ಈಗ ಸದ್ಯಕ್ಕೆ ಯಾವ್ಯಾವ ಅವೈಲೇಬಲ್ ವ್ಯಾಕ್ಸಿನ್ ಇದೋ ಅದನ್ನೆಲ್ಲ ಹಾಕಿಸ್ಕೊಳ್ಳೋದು ಬೆಸ್ಟ್. ಖಂಡಿತ ನಾವು ನೆಕ್ಸ್ಟ್ ನಮ್ಮ ಜನ್ಮದಲ್ಲಿ ಬರುತ್ತಾ ಇಲ್ವೋ ಅದು ಹೇಳೋದು ಇವಾಗ ಕಷ್ಟ. ಬರೋ ಚಾನ್ಸಸ್ ಇರುತ್ತೆ. ಆ ಚಾನ್ಸ್ ತಗೊಳ್ದೇ ಇರೋದೇ ಬೆಸ್ಟ್. ಇನ್ನೊಂದು ಇವಾಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಬಂದಿದೆ, ದೊಡ್ಡವರು ಹಾಕ್ಸ್ಕೋಬಹುದು, ಚಿಕ್ಕ ಮಕ್ಳು ಹುಡುಗರಿಗೂ ಬರುತ್ತೆ. ಸೊ ಕ್ಯಾನ್ಸರೇ ಬರದೇ ಇರೋ ಹಾಗೆ ನಾವು ಕಮ್ಮಿ ಮಾಡ್ಬೋದು, ಚಾನ್ಸಸ್ನ ಕಮ್ಮಿ ಮಾಡ್ಬೋದು ಅಂದ್ರೆ ನಾವು ತಗೋಬೇಕಲ್ವಾ. ಸೊ ಇದೆಲ್ಲ ಜಸ್ಟ್ ಹಾಗೆ ಕೊಡ್ತಿರೋದಲ್ಲ, ಎಷ್ಟೊಂದು ವರ್ಷಗಳಿಂದ ರಿಸರ್ಚ್ ಮಾಡಿ ಹೌದು ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅದನ್ನೆಲ್ಲ ಕೊಡ್ತಾ ಇರೋದು. ಬಟ್ ಅವಾಗೆಲ್ಲ ಜನರಿಗೆ ಗೊತ್ತಿಲ್ಲದೆ, ಹೌದು, ಅವಾಗ ಅಷ್ಟೊಂದು ಸೈನ್ಸ್ ಎಲ್ಲ ಪ್ರೋಗ್ರೆಸ್ ಆಗಿರ್ಲಿಲ್ಲ, ರಿಸರ್ಚ್ ಎಲ್ಲ ಇನ್ನೂ ನಡೀತಾ ಇತ್ತು. ಸ್ಮಾಲ್ ಪಾಕ್ಸ್ ಎಲ್ಲ ಬಂದಾಗ ಎಷ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ, ಎಷ್ಟು ಜನ. ಸೊ ಇವಾಗ ಅದೆಲ್ಲ ಬಂದಿರೋದು ನಾವೆಷ್ಟು ಲಕ್ಕಿ. ಸ್ಮಾಲ್ ಪಾಕ್ಸ್ ಇಲ್ಲ ನಮ್ಗೆ ಅಲ್ವಾ, ಇರಾಡಿಕೇಟ್ ಪೋಲಿಯೋ ನಮ್ಗಿಲ್ಲ. ಹಾಗೆ ಯಾವ್ಯಾವ ಮೋಸ್ಟ್ ಪ್ರಿವೆಂಟಬಲ್ ಡಿಸೀಸಸ್ ಇರುತ್ತೆ ಅದಕ್ಕೆಲ್ಲ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಬೆಸ್ಟ್. ಸೊ ಅದರಿಂದ ನಾವು ಸೇಫ್ ಆಗಿರ್ಬೋದು, ನಾವು ನಮ್ಮ ಮಕ್ಕಳೆಲ್ಲ ಸೇಫ್ ಆಗಿರ್ಬೋದು. ನೋಡಿ, ಹಾಕ್ಸ್ಕೊಳ್ಳೋದು ಒಳ್ಳೇದೇ. ಬರ್ಲಿಲ್ಲ ಅಂದ್ರೆ ಓಕೆ, ಬಂದ್ರೆ ಏನ್ ಮಾಡೋದು, ಆಮೇಲೆ ಬಂದ್ಮೇಲೆ ಏನು ಮಾಡಕ್ಕಾಗಲ್ಲ. ಸೊ ಬರ್ದೇ ಇರೋದಕ್ಕಿಂತ ಮುಂಚೆನೇ ಕೇರ್ ತಗೊಳ್ಳೋದು ತುಂಬಾನೇ ಒಳ್ಳೇದು. ಸೊ ಹಾಕ್ಸ್ಕೊಳ್ಳೋದು, ಏಕೆಂದ್ರೆ ಈಗ ಪೋಲಿಯೋ ನೀವು ಹೇಳ್ದಂಗೆ ಪೋಲಿಯೋಗೆಲ್ಲ ಅದಕ್ಕೆಲ್ಲ ಬಂದ್ಮೇಲೆ ಏನು ಮಾಡಕ್ಕಾಗಲ್ಲ. ಬರೋದಕ್ಕಿಂತ ಮುಂಚೆನೇ ನಾವು ಕೇರ್ ತಗೊಂಡಿದ್ರೆ ಸೊ ಚೆನ್ನಾಗಿರುತ್ತೆ ಲೈಫ್ ಎಲ್ಲ. ಸೊ ಇದೆಲ್ಲ ತುಂಬಾನೇ ನಾವು ಏನೋ ಸೆನ್ಸಿಟಿವ್ ಆಗಿ ನೋಡಿದಾಗ್ಲೇನೆ ಗೊತ್ತಾಗತ್ತೆ. ಎಲ್ಲ ಆದ್ಮೇಲೆ ನಾವು ಮಾಡಕ್ ಹೋದ್ರೆ ಏನು ಆಗೋದಿಲ್ಲ, ವೇಸ್ಟ್ ಅಲ್ವಾ. ಸೊ ಹಂಗಾಗಿನೇ ನಾನು ಪ್ರತಿಯೊಂದು ವ್ಯಾಕ್ಸಿನ್ ಕೂಡ ನೋಡ್ಬಿಟ್ಟು ನಾನು ಕಂಪಲ್ಸರಿಯಾಗಿ ಹಾಕಿಸ್ತೀನಿ. ನಮ್ ಕೈಲಾಗ ನಾವು ಮಾಡ್ಬೋದು. ಅದಾದ್ರೂ ಇವಾಗ 98 to 100% ಒಬ್ಬೊಬ್ಬರಿಗೆ 98% ಪ್ರೊಟೆಕ್ಷನ್ ಇರುತ್ತೆ. ಅದು ಇಮ್ಯುನಿಟಿ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. 100% ಇಲ್ಲದೆ ಇರ್ಬೋದು, ಬಟ್ ನಾವು ಟ್ರೈ ಆದ್ರೂ ಮಾಡಿದೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಆಮೇಲೆ ನಮಗೆ ಗಿಲ್ಟ್ ಆಗ್ಬಾರ್ದು. ನಾವು ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್ ಆಸ್ ಪೇರೆಂಟ್ಸ್, ಆಸ್ ಡಾಕ್ಟರ್ಸ್. ಸೊ ಎಷ್ಟು ಕ್ವೆಶ್ಚನ್ಗೆ ಆನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ತುಂಬಾನೇ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ತುಂಬಾ ಜನರಿಗೂ ಸೊ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ವ್ಯಾಕ್ಸಿನ್ ಹಾಕ್ಸ್ಬಿಡೋಣ, ಪೇಷಂಟ್ ವೇಟ್ ಮಾಡ್ತಿರ್ತಾರೆ. ಧೀರುದು ಮನೇಲಿ ಅಷ್ಟು ದೊಡ್ಡ ವಾಯ್ಸ್ ಏನು ಕೇಳಿಸಲ್ಲ. ಇಲ್ಲಿ ಹಾಸ್ಪಿಟಲಲ್ಲಿ ಅವನದೇ ದೊಡ್ಡ ಬಾಯಿ ಥರ ಇದೆ, ಜೋರಾಗಿ ಕಿರಿಸ್ತಾ ಇದ್ದ ಅವನು. ಅಲ್ಲಿ ಒಂದು ಸಣ್ಣ ಮಗು ಆಟಾಡ್ತಾ ಇತ್ತು, ಅದನ್ನ ನೋಡಿ ನಕ್ಕಿದ್ದೆ ಇವನಂತೂ. ಇನ್ನು ವ್ಯಾಕ್ಸಿನೇಷನ್ ಬರ್ಕೊಟ್ಟಿದ್ದಾರೆ, ರಾಜು ಹೋಗಿದ್ದಾರೆ ತೊಗೊಂಡು ಬರಲಿಕ್ಕೆ ಅಂತ. ನಾವು ಇವನಿಗೆ ಮೊದಲೇ ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ಟು ಮ್ಯಾಮ್ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಕಾಮಾಗಿರ್ತಾನೆ ಇರಲಿಲ್ಲ ಇವನು. ಅದಕ್ಕಾಗಿ ಲಾಸ್ಟಿಗೆ ಹಾಕ್ಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಈಗ ಹಾಕಿಸ್ತಾ ಇದ್ದೀವಿ. ಅವನಿಗೆ ಇದ್ರ ಬೆಡ್ ಮೇಲೆ ಮಲಗಿಸೋದೇ ಅಳು ಬಂದ್ಬಿಡುತ್ತೆ. ಅವ್ನಿಗೆ ನೆನಪಾಗ್ಬಿಡುತ್ತೆ ಅವನಿಗೆ, ಓ ನನಗೆ ಸೂಜಿ ಚುಚ್ತಾ ಇದ್ದಾರೆ ಅಂತ. ನನಗೆ ಫಸ್ಟ್ ಮಗುಗೆ ಈ ಥರ ಹಾಕಬೇಕಾದ್ರೆ ಕೆಲವೊಂದು ಸಲ ಅಳುನೇ ಬಂದ್ಬಿಡೋದು. ಬಟ್ ಎರಡನೇ ಮಗುಗೆ ಅದೆಲ್ಲ ಗೊತ್ತಿರುತ್ತಲ್ವ, ಏನು ಅನ್ಸೋದೇ ಇಲ್ಲ. ಆಯಿತು ಮುಗೀತು ಬಿಡು ಅಂತ ಹೇಳ್ಬಿಡ್ತೀವಿ ಅಲ್ವಾ. ಇದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ಚಿನ್ನಿ ಮಗ ಹಾಕಬೇಕಾದ್ರೆ ರಾಜು ನೋಡೋಕ್ಕಾಗದೆ ಹೊರಗಡೆನೇ ಹೋಗ್ಬಿಡ್ತಾಯಿದ್ರು. ಬಟ್ ಇವನ್ನ ಅಷ್ಟಾಗಿ ಇದು ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಅದು ಎರಡನೇ ಮಗುಗೆ ಎಲ್ಲರೂ ಹಾಗೆ ಅಂತೆ. ನಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನೋ ಅವನಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಈಗ ಹೋಗೋ ದಾರಿಯಲ್ಲಿ ಚಿನಿಮಾಗೆ ಈ ಲಾಲಿಪಾಪ್ ಅಂತೂ ಕೊಡಿಸ್ಕೊಂಡೇ ಹೋಗ್ಬೇಕು ಅವಳಿಗೆ. ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ನೂಡಲ್ಸ್ ಮತ್ತು ಜ್ಯೂಸ್ಗಳನ್ನ ತರಿಸ್ಕೊಂಡ್ವಿ. ನನಗೆ ಮಿಂಟ್ ಆ್ಯಂಡ್ ಪೈನಾಪಲ್ ಜ್ಯೂಸ್ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾಯಿದೆ, ನಾನು ಅದನ್ನು ತರಿಸ್ಕೊಂಡೆ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.